ವಿಮೋಚಿಸಲ್ಪಟ್ಟ ಆತ್ಮವು ಯಜ್ಞವೇದಿಯ ಬಳಿಯಲ್ಲಿ ಎಂಬ ಒಂದು ವಿಷಯವನ್ನ ಆಧಾರವಾಗಿಟ್ಟುಕೊಂಡು ಕ್ರೈಸ್ತ ಸಭೆಗಳ ಆರಾಧನೆ ಹೇಗಿರಬೇಕು ಎಂಬ ಹಲವು ಅಂಶಗಳನ್ನು ನಾವು ಗಮನಿಸುತ್ತಾ ಕೇಳುತ್ತಾ ಬಂದಿದ್ದೇವೆ. ಆರಾಧನೆ ವಿಷಯದಲ್ಲಿ ಕ್ರೈಸ್ತ ಸಮೂಹದಲ್ಲಿ ಅನೇಕ ತಪ್ಪು ಧೋರಣೆಗಳು, ಭಿನ್ನಾಭಿಪ್ರಾಯಗಳು, ಗಲಿಬಿಲಿಗಳು ಇರುವಂತಹ ಒಂದು ಕಾಲಘಟ್ಟದಲ್ಲಿ ಇಂದು ನಾವು ಜೀವಿಸುತ್ತಾ ಇದ್ದೇವೆ. ಅದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಹಳೆಯ ಒಡಂಬಡಿಕೆಯಿಂದಲೂ ಹೊಸ ಒಡಂಬಡಿಕೆಯಿಂದಲೂ ಆರಾಧನೆಯ ವಿಷಯವಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದಾದ ಕೆಲವು ಅಂಶಗಳನ್ನು ಈ ಮುಂಜಾನೆ ನಡೆದ 2 ಸಂದೇಶಗಳಲ್ಲಿ ನಾವು ಗಮನಿಸುತ್ತಾ ಬಂದಿದ್ದೇವೆ. ನನ್ನ ಮುಂದಿನ ಸಂದೇಶಕ್ಕೆ ಹೋಗುವ ಮೊದಲು ನಾವು ಬೆಳಿಗ್ಗೆ ಓದಿದಂತಹ ಅಥವಾ ಅರ್ಥ ಮಾಡಿಕೊಂಡ ವಿಷಯಗಳನ್ನು ಸಂಕ್ಷಿಪ್ತವಾಗಿ 1-2 ಮಾತುಗಳಲ್ಲಿ ಮುಗಿಸಿ ಮುಂದೆ ಈ ಕೊನೆಯ ಸಂದೇಶಕ್ಕೆ ಹೋಗುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಹಳೆ ಒಡಂಬಡಿಕೆಯಲ್ಲಿ ಆರಾಧನೆ ಎಂಬ ಪದ ಅಥವಾ ಅವರು ಆರಾಧಿಸಿದರು ಎಂಬಂತ ಪದ ಅನೇಕ ಕಡೆಗಳಲ್ಲಿ ನಾವು ಓದುತ್ತೇವೆ. ಹೊಸ ಒಡಂಬಡಿಕೆಯಲ್ಲಿಯೂ ಅದೇ ಪದವನ್ನ ನಾವು ಓದುವವರಾಗಿದ್ದೇವೆ. ಹಳೆ ಒಡಂಬಡಿಕೆಯಲ್ಲಿ ವಿಶೇಷವಾಗಿ ದೇವಾಲಯದಲ್ಲಿ ನಡೆದಂತಹ ಕೂಟಗಳಲ್ಲಿ ಅಲ್ಲಿ ವಾದ್ಯೋಪಕರಣಗಳ ಉಪಯೋಗ, ಹಾಡುಗಾರರ ಹಾಡು ಇದೆಲ್ಲವೂ ಸುಗಮವಾಗಿ ನಡೆಯಿತು. ದೇವರನ್ನು ಕೊಂಡಾಡಿದರು, ಸ್ತುತಿಸಿದರು. ಆದರೆ ಆ ಭಾಗದಲ್ಲಿ ಎಲ್ಲ ಆರಾಧನೆ ಎಂಬ ಪದವನ್ನ ನಾವು ನೋಡುವುದಾದರೆ ಅಲ್ಲಿರುವಂತಹ ಸ್ತುತಿ, ಸ್ತೋತ್ರ, ಕೊಂಡಾಟ, ಹಾಡುಗಳಿಗೂ ಆರಾಧನೆಗೂ ಮಧ್ಯದಲ್ಲಿ ಒಂದು ದೊಡ್ಡ ವ್ಯತ್ಯಾಸವಿದೆ. ಆರಾಧನೆ ಎಂಬ ಪದ ಎಲ್ಲಿ ಉಪಯೋಗಿಸಿದ್ದಾರೋ ಅಲ್ಲಿ ಅವರು ನೆಲಕ್ಕೆ ಬಿದ್ದು, ಸಾಷ್ಟಾಂಗ ಬಿದ್ದು ಅಥವಾ ಪೂರ್ಣವಾಗಿ ನೆಲಕ್ಕೆ ಬಗ್ಗಿ ತಲೆಗಳನ್ನು ಬಾಗಿಸಿ, ಅಂದ್ರೆ ಈ ಸ್ತುತಿ, ಸ್ತೋತ್ರ, ಕೊಂಡಾಟಗಳ ಕೊನೆಯಲ್ಲಿ ನಡೆಯುವಂತಹ ಒಂದು ವಿಷಯವನ್ನೇ ಅಲ್ಲಿ ಆರಾಧನೆ ಎಂಬುದಾಗಿ ನಾವು ನೋಡುತ್ತೇವೆ. ಹೊಸ ಒಡಂಬಡಿಕೆಯಲ್ಲಿಯೂ ಆರಾಧನೆ ಅಥವಾ ಪ್ರಾಸ್ಕ್ಯೂನಿಯೋ ಎಂಬಂತ ಪದ ಉಪಯೋಗಿಸಲ್ಪಟ್ಟದ್ದೆಲ್ಲ ಆಕ್ಷರಿಕವಾಗಿ ಅವರು ನೆಲಕ್ಕೆ ಬೋರಲು ಬೀಳುವುದು ಅಥವಾ ಮೊಣಕಾಲೂರಿ ಬೊಗ್ಗಿ ಪ್ರಾರ್ಥನೆ ಮಾಡುವಂಥದ್ದು. ಆದುದರಿಂದ ನಾವು ಮಾಡುವಂತಹ ಅನೇಕ ಕಾರ್ಯಗಳು ನಮ್ಮನ್ನು ಆರಾಧನೆಗೆ ನಡೆಸುತ್ತದೆ ಹೊರತು ಅದು ಅದರಲ್ಲಿಯೇ ಆರಾಧನೆ ಅಲ್ಲ. ಬನ್ನಿರಿ ನಾವು ದೇವರನ್ನು ಆರಾಧಿಸೋಣ ಎಂಬುದಾಗಿ ಕೀರ್ತನೆಗಳಲ್ಲಿ ಓದುತ್ತೇವೆ. ಅದರ ಅರ್ಥ ನಾವೆಲ್ಲರೂ ಹೋಗಿ ಒಬ್ಬರು ಹೇಳಿದಂತೆ ನಾವು ಆರಾಧಿಸುತ್ತೇವೆ ಎಂಬ ಅರ್ಥದಲ್ಲಿ ಅಲ್ಲ. ನಾವು ದೇವರ ಸನ್ನಿಧಾನಕ್ಕೆ ಬಂದು ಆತನ ಮುಂದೆ ಅಡ್ಡ ಬೀಳೋಣ ಎಂಬ ಅರ್ಥದಲ್ಲಿ ಹೇಳಲ್ಪಟ್ಟದ್ದು. ಯಾಕಂದ್ರೆ ಆರಾಧನೆ ಎಂಬಂಥದ್ದು ಪ್ರತಿಯೊಬ್ಬನ ಅಂತರಾಳದಿಂದ ಅದು ಹುಮ್ಮಿ ಬರಬೇಕಾದದ್ದು, ಅದು ಹುಟ್ಟಿ ಬರಬೇಕಾದದ್ದು. ಅದು ಯಾವುದೇ ಬಾಹ್ಯವಾದಂತಹ ಒಂದು ಒತ್ತಡದಿಂದ ಉಂಟಾಗುವಂತ ಒಂದು ವಿಷಯವಲ್ಲ. ಹೀಗೆ ಅನೇಕ ಅಂಶಗಳನ್ನು ನಾವು ನೋಡುತ್ತಾ ಬಂದೆವು. ಹೇಗೆ ಈ ಕೊನೆಯ ಸಂದೇಶದಲ್ಲಿ ಸಹೋದರರ ಸಭೆಗಳು ಎಂಬುದಾಗಿ ಕರೆಯಲ್ಪಡುವ ನಮ್ಮ ಸಭೆಗಳಲ್ಲಿ ಅನೇಕ ಬಾರಿ ತಪ್ಪು ತಿಳಿದುಕೊಂಡಿರುವಂತಹ ಒಂದು ವಿಷಯವೇ ಭಾನುವಾರ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವುದಕ್ಕಾಗಿ ಕೂಡಿ ಬಂದು ಕರ್ತನ ಭೋಜನವನ್ನು ಆಚರಿಸುವುದನ್ನು ಆರಾಧನೆ ಎಂಬ ಹೆಸರಿನಿಂದ ನಾವು ಕರೆಯುವಂಥದ್ದು. ನಾನು ಬೆಳಿಗ್ಗೆಯೂ ಹೇಳುತ್ತಾ ಬಂದೆ, ನಮ್ಮನ್ನು ಆರಾಧನೆಗೆ ನಯಿಸುವ ಅನೇಕ ಕಾರ್ಯಗಳು ಉಂಟು. ಅದರಲ್ಲಿ ಒಂದು ನೆನಪಿನ ಕೂಟ, ಕರ್ತನನ್ನು ನೆನೆಸುವುದಕ್ಕಾಗಿ ನಾವು ಬರುವಂಥದ್ದು. ಒಂದು ವೇಳೆ ಹೊಸ ಒಡಂಬಡಿಕೆಯ ಸಭೆಯ ಚರಿತ್ರನ ನಾವು ಕಲಿಯುವುದಾದರೆ ನೆನಪಿನ ಕೂಟಕ್ಕೆ ಬಹಳಷ್ಟು ಪ್ರಾಶಸ್ತ್ಯವನ್ನ ಅವರು ಕೊಡುತ್ತಾ ಇದ್ದರು. ಇಂದಿನ ಬ್ರದರನ್ ಸಭೆಗಳು ಅಥವಾ ಸಹೋದರ ಸಭೆಗಳು ಎಂಬುದಾಗಿ ಕರೆಯಲ್ಪಡುವ ಸಭೆಗಳು ಭಾನುವಾರ ದಿವಸ ಕರ್ತನನ್ನು ನೆನೆಸುವುದಕ್ಕೋಸ್ಕರ ಅಥವಾ ಕರ್ತನ ಭೋಜನವನ್ನ ಆಚರಿಸುವುದಕ್ಕೋಸ್ಕರ ಕೂಡಿ ಬರುತ್ತಾರೆ. ಆದರೆ ಕರ್ತನ ಭೋಜನವನ್ನು ಆಚರಿಸುವುದು ಅದು ಅದರಲ್ಲಿಯೇ ಆರಾಧನೆ ಅಲ್ಲ. ಆ ನೆನಪುಗಳು ನಮ್ಮನ್ನು ಆರಾಧನೆಗೆ ನಯಿಸುತ್ತದೆ. ಆದುದರಿಂದ ಈ ಕರ್ತನ ಭೋಜನವನ್ನು ಆಚರಿಸುವುದಕ್ಕೂ ಕರ್ತನನ್ನು ಆ ಮೂಲಕ ಆರಾಧಿಸುವುದಕ್ಕೂ ಇರುವ
ವ್ಯತ್ಯಾಸಗಳು ಏನು ಎಂಬುದನ್ನು ನಾವು ದೇವರ ವಾಕ್ಯದ ಅರ್ಥದಲ್ಲಿ ಕಂಡುಕೊಳ್ಳಬೇಕು. ವಾರದಲ್ಲಿ ಒಂದು ದಿವಸ ಸೃಷ್ಟಿಯ ಪ್ರಾರಂಭದಿಂದಲೇ ದೇವರು ತನಗೋಸ್ಕರ ಮೀಸಲಾಗಿಟ್ಟಿದ್ದನು ಎಂಬುದನ್ನ ನಾವು ನೋಡುತ್ತೇವೆ. ಆದಿಕಾಂಡದಲ್ಲಿ ನಾವು ಓದುವಂತಹ ಸೃಷ್ಟಿಯ ಚರಿತ್ರೆಯನ್ನು ಕಲಿಯುವುದಾದರೆ ಮೊದಲನೆಯ 6 ದಿವಸ ಆತನು ಸೃಷ್ಟಿಗಳಲ್ಲಿ ನಿರತನಾಗಿದ್ದನು, 7ನೆಯ ದಿವಸ ವಿಶ್ರಾಂತಿ ತೆಗೆದುಕೊಂಡನು ಎಂಬುದಾಗಿ ನೋಡುತ್ತೇವೆ. ಆಮೇಲೆ ನಾವು ಹಳೆಯ ಒಡಂಬಡಿಕೆಯನ್ನು ಕಲಿಯುತ್ತಾ ಬರುವಾಗ 6 ದಿವಸಗಳು ನೀವು ಕೆಲಸವನ್ನ ಮಾಡಬಹುದು, 7ನೆಯ ದಿವಸ ಸಾಬತ್ ದಿನ, ಅದು ದೇವರಿಗೆ ಮೀಸಲಾಗಿಟ್ಟಿರುವ ದಿನ. ಹೀಗೆ ನಾವು ಹಳೆಯ ಚರಿತ್ರೆಯನ್ನು ನೋಡುವುದಾದರೆ 7 ದಿವಸದಲ್ಲಿ ಒಂದು ದಿವಸವನ್ನು ದೇವರು ತನಗೋಸ್ಕರ ಮೀಸಲಾಗಿಟ್ಟಿರುವಂತಹ ಒಂದು ದಿವಸ. ಹೊಸ ಒಡಂಬಡಿಕೆಗೆ ನಾವು ಬರುವಾಗ ಆ ಸಾಬತ್ ದಿನವನ್ನಲ್ಲ ನಾವು ಆಚರಿಸುವಂಥದ್ದು, ಆದರೆ ಅಪೋಸ್ತಲರ ವಾಡಿಕೆಯ ಪ್ರಕಾರವಾಗಿ ವಾರದ ಮೊದಲನೆಯ ದಿವಸ ರೊಟ್ಟಿ ಮುರಿಯುವ ನಿಯಮ ಅಥವಾ ನೆನಪಿನ ಕೂಟಕ್ಕಾಗಿ ನಾವು ಬರುತ್ತೇವೆ. ಅಂದರೆ ಸೃಷ್ಟಿಯ ಆದಿಯಿಂದಲೇ 7 ದಿವಸದಲ್ಲಿ ಒಂದು ದಿವಸ, ಹೊಸ ಒಡಂಬಡಿಕೆಯ ದಿವಸಗಳಲ್ಲಿ ವಾರದ ಮೊದಲನೆಯ ದಿವಸ ಕರ್ತನನ್ನು ನೆನೆಸುವುದಕ್ಕೂ ಆ ನೆನಪಿನ ಮುಖಾಂತರ ಕರ್ತನನ್ನು ಆರಾಧಿಸುವುದಕ್ಕೂ ದೇವರು ನೇಮಿಸಿದ್ದಾನೆ. ಅದು ಹೇಗೆ ನಾವು ನೋಡುತ್ತೇವೆ ಎಂಬುದಾಗಿ ಕೇಳಿದರೆ, ಸೃಷ್ಟಿಯ ವೈಭವವನ್ನು ನಾವು ನೋಡುವುದಾದರೆ, ಉದಾಹರಣೆಗೆ ಇಂದು ಭಾನುವಾರವಾಗಿದ್ದರೆ ನಾವು ಬೆಳಿಗ್ಗೆ 10 ಗಂಟೆಗೆ ಕರ್ತನ ಭೋಜನಕ್ಕೋಸ್ಕರ ಕೂಡಿ ಬಂದು ಕರ್ತನನ್ನು ಆರಾಧಿಸುವಾಗ, ಒಂದು ವೇಳೆ ಆಸ್ಟ್ರೇಲಿಯಾ ಖಂಡದಲ್ಲಿರುವಂತವರು ಅವರು ಅಂದಿನ ಆರಾಧನಾ ಕೂಟವನ್ನು ಮುಗಿಸಿ ಮಧ್ಯಾಹ್ನ ಮೇಲೆ ಊಟವು ಮುಗಿಸಿ ಮನೆಗೆ ಹೋದಂತಹ ಸಂದರ್ಭ. ಇನ್ನೂ ಸ್ವಲ್ಪ ದೂರ ನ್ಯೂಜಿಲೆಂಡ್ ಆ ಕಡೆಗೆ ಹೋದರೆ ನಾವು ಇಲ್ಲಿ ಕೂಡಿ ಬರುವಾಗ ಅವರು ಭಾನುವಾರ ರಾತ್ರಿ ನಿದ್ರೆ ಮಾಡುತ್ತಿರುವಂತಹ ಸಂಬಂಧ. ಇನ್ನು ಈಚೆ ಪಶ್ಚಿಮಕ್ಕೆ ನಾವು ಹೋಗುವುದಾದರೆ ನಾವು 10 ಗಂಟೆಗೆ ಇಲ್ಲಿ ಕರ್ತನನ್ನು ಆರಾಧಿಸೋದಕ್ಕಾಗಿ ಕೂಡಿ ಬರುವಾಗ, ಒಂದು ವೇಳೆ ಯುರೋಪಿನಲ್ಲಿರುವಂಥವರು ಮುಂಜಾನೆ ಎದ್ದು ಕೂಟಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರಷ್ಟೇ. ಇನ್ನು ಅಮೆರಿಕಕ್ಕೆ ಹೋಗುವುದಾದರೆ ಅವರು ಶನಿವಾರ ರಾತ್ರಿ ಇನ್ನೂ ಮಲ್ಕೊಂಡಿದ್ದಾರೆ, ನಾವು ಭಾನುವಾರ ಇಲ್ಲಿ ರೊಟ್ಟಿ ಮುರಿತಾ ಇದ್ದೇವೆ. ನಾನು ಯಾಕೆ ಉದಾಹರಣೆ ಕೇಳಿದೆ ಎಂಬುದಾಗಿ ಹೇಳಿದರೆ, ನಾವೆಲ್ಲ ಮಾನಸಿಕವಾದ ಮಿತಿಗಳುಳ್ಳವರು. 24 ಗಂಟೆಯೂ ನಿರಂತರವಾಗಿ ಬಿಡುವಿಲ್ಲದೆ ಆರಾಧಿಸುತ್ತಾ ಇರುವಂಥದ್ದು ಮಾನಸಿಕವಾಗಿ ನಮ್ಮ ಆರೋಗ್ಯ ಒಪ್ಪುವಂತಹ ಒಂದು ವಿಷಯವಲ್ಲ. ಅದು ದೇವರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಹಾಗೆಲ್ಲ ಮಾಡಿದರೆ ಗಿನ್ನೆಸ್ ಬುಕ್ಕಿನಲ್ಲಿ ಎಲ್ಲ ರೆಕಾರ್ಡ್ ಬರ್ತದೆ ಅಲ್ವಾ? ನಮ್ಮ ಲಿಮಿಟ್ ಅಥವಾ ನಮ್ಮ ಒಂದು ಮಿತಿ ಅಂದ್ರೆ ಹೆಚ್ಚಂದ್ರೆ ಒಂದು 2 ಗಂಟೆ, ಇನ್ನೂ ಸ್ವಲ್ಪ ಶಕ್ತಿ ಹಾಕಿದರೆ 3 ಗಂಟೆ, ಅದಕ್ಕಿಂತ ಹೆಚ್ಚು ಭಾನುವಾರ ನಾವು ಕೂರೋದಿಲ್ಲ. ಇದು ದೇವರಿಗೆ ಚೆನ್ನಾಗಿ ಗೊತ್ತು. ಆದರೆ ಈ ದಿನಗಳ ಸೃಷ್ಟಿಯ ಚರಿತ್ರೆಯನ್ನು ನಾವು ನೋಡುತ್ತಾ ಬರುವಾಗ, ಒಂದು ಕಡೆಯಲ್ಲಿ ಒಬ್ಬರು ಆರಾಧನೆಯನ್ನು ಮುಗಿಸಿದಾಗ ಇನ್ನೊಂದು ಕಡೆ ಒಬ್ಬರು ಪ್ರಾರಂಭಿಸುತ್ತಾರೆ, ಅವರು ಮುಗಿಸುವಾಗ ಇನ್ನೊಂದು ಇಲ್ಲಿ ಒಬ್ಬರು ಪ್ರಾರಂಭಿಸುತ್ತಾರೆ, ನಾವು ಆರಾಧನೆ ಮಾಡುತ್ತಾ ಇರುವಾಗ ಇನ್ನೊಬ್ಬರು ಅದನ್ನು ಮುಗಿಸಿ, ಹೀಗೆ ನೋಡುವುದಾದ್ರೆ ಒಂದು ದಿನದ 24 ಗಂಟೆಯು ಲೋಕದ ಯಾವುದಾದರೂ ಒಂದು ಕಡೆಯಲ್ಲಿ ಒಂದು ಗುಂಪು ಜನರು ಈ ಕರ್ತನ ಮೇಜನ್ನು ಆಚರಿಸದ ಮೂಲಕವಾಗಿ ಯಜ್ಞದ ಕುರಿಯಾದ ಆತನಿಗೆ ಆರಾಧನೆಯನ್ನು ಸಲ್ಲಿಸುತ್ತಾ ಇದ್ದಾರೆ. ಅದು ಸೃಷ್ಟಿಯ ವೈಭವ. ಯಾಕೆ ದೇವರು ಹಾಗೆ ಅದನ್ನ ಮಾಡಿದನೆಂಬುದಾಗಿ ಕೇಳಿದರೆ, ಆ 24 ಗಂಟೆ ಎಂಬ ಒಂದು ದಿವಸ ಆತನಿಗೋಸ್ಕರ ಮೀಸಲಾಗಿಟ್ಟಿರುವಂತಹ ದಿವಸ. ಅದರಲ್ಲಿ 1, 2, 3 ಗಂಟೆ ನಮಗೂ ಒಂದು ಪಾಲಿದೆ. ನಾವು ಆರಾಧನೆಗೋಸ್ಕರ ಕೂಡಿ ಬರುತ್ತಾ ಇಲ್ಲವಾದರೂ ಆರಾಧನಾ ಕೂಟ ಎಂಬುದಾಗಿ ಹೇಳುವುದರಲ್ಲಿ ತಪ್ಪಿದೆ ಎಂಬುದಾಗಿ ನಾನು ಹೇಳೋದಿಲ್ಲ. ಯಾಕಂದರೆ ನಮ್ಮ ಕೂಡಿ ಬರೋಣಗಳು ಆರಾಧನೆಯಲ್ಲೇ ಪರ್ಯವಸಾನಗೊಳ್ಳುತ್ತದೆ. ಆದರೆ ಆರಾಧನೆಗೂ ಕರ್ತನ ಭೋಜನಕ್ಕೂ ವ್ಯತ್ಯಾಸವಿದೆ ಎಂಬುದನ್ನು ನಾವು ನೋಡುವವರಾಗಿದ್ದೇವೆ. ಪ್ರಾಥಮಿಕವಾಗಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯದ 24 ಮತ್ತು 25ನೇ ವಾಕ್ಯವನ್ನು ಈ ಮುಂಜಾನೆಯೂ ನಾವು ಓದಿದ್ದೇವೆ. ಅಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೊಟ್ಟ ಅಪ್ಪಣೆಯನ್ನು ಅಪೊಸ್ತಲನಾದ ಪೌಲನು ಮತ್ತೊಮ್ಮೆ ಪುನರುಚ್ಚರಿಸುವುದನ್ನು ನಾವು ನೋಡುತ್ತೇವೆ. ಅಲ್ಲಿ ಆತನು ಹೇಳುವಂಥದ್ದು,
ನನ್ನ ನೆನಪಿಗೋಸ್ಕರ ಇದನ್ನು ಮಾಡಿರಿ, ನನ್ನ ನೆನಪಿಗೋಸ್ಕರ ಇದನ್ನು ಮಾಡಿರಿ. ಹಾಗಾದರೆ ವಾರದ ಮೊದಲನೆಯ ದಿನದ ಕೂಡಿ ಬರೋಣವು ಆರಾಧನೆಗಾಗಿ ಅಲ್ಲ, ಕರ್ತನನ್ನು ನೆನಪಿಸಿಕೊಳ್ಳುವುದಕ್ಕೋಸ್ಕರ ಆಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಆದುದರಿಂದ ನಾವು ಈ ರೀತಿಯಾಗಿ ವಾರದ ಮೊದಲನೇ ದಿವಸ ಕೂಡಿ ಬರುವಾಗ ನಮ್ಮ ನೆನಪಿನ ಕೂಟದಲ್ಲಿ ನಡೆಯುವ ಎಲ್ಲಾ ವಿಷಯಗಳು ಕರ್ತನನ್ನು ನೆನೆಸುವುದಕ್ಕೋಸ್ಕರವಾಗಿರಬೇಕು. ಅದು ವ್ಯಕ್ತವಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಯಾವುದನ್ನ ನೆನೆಸಿಕೊಳ್ಳಬೇಕು ಎಂಬುದು ಕರ್ತನೇ ಹೇಳಿದ್ದಾನೆ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ. ಆದರೆ ಕ್ರಿಸ್ಟಾಲಜಿ ಪೂರ್ತಿಯಾಗಿ ಅಲ್ಲಿ ಅಧ್ಯಯನ ಮಾಡುವುದಕ್ಕೆ ನಮಗೆ ಸಮಯವಿಲ್ಲ. ಈ ಕರ್ತನನ್ನ ಎಷ್ಟು ನೆನೆಸಿದರೂ ಮುಕ್ತಾಯವಾಗೋದಿಲ್ಲ. ಆದ್ರಿಂದ ನಿರ್ದಿಷ್ಟವಾದ ಒಂದು ಅಂಶವನ್ನು ಆತನಲ್ಲಿ ಕೊಟ್ಟಿದ್ದಾನೆ. ಇದು ನಿಮಗೋಸ್ಕರ ಮುರಿಯಲ್ಪಟ್ಟ ನನ್ನ ದೇಹ, ಇದು ಹೊಸ ಉಡಂಬಡಿಕೆಯಲ್ಲಿ ಸ್ಥಾಪಿತವಾದ ನನ್ನ ರಕ್ತ. ಹಾಗಾದ್ರೆ ಮುರಿಯಲ್ಪಟ್ಟ ದೇಹವನ್ನು, ಸುರಿಸಲ್ಪಟ್ಟ ರಕ್ತವನ್ನು ನಾವು ನೆನೆಸುವವರಾಗಿರಬೇಕು. ಆದ್ರಿಂದ ನಮ್ಮ ಎಲ್ಲಾ ಕೂಟಗಳಲ್ಲಿಯೂ, ಅಂದರೆ ರೊಟ್ಟಿ ಮುರಿಯುವ ಕೂಟಗಳಲ್ಲಿ, ಕರ್ತನ ಭೋಜನಕ್ಕೋಸ್ಕರ ಬರುವ ಕೂಟಗಳಲ್ಲಿ, ಅಲ್ಲಿ ನಾವು ಮಾಡುವ ಎಲ್ಲ ವಿಷಯಗಳು ಕರ್ತನ ಶ್ರಮ ಮರಣವನ್ನು, ಆತನ ಯಜ್ಞವನ್ನು ನೆನಪಿಗೆ ತರುವಂತದ್ದಾಗಿರಬೇಕು. ನಾವು ಹಾಡುವಂತ ಹಾಡುಗಳು ಸುಮ್ಮನೆ ಡೋಲ್ ಬಡ್ಕೊಂಡು ಚೆನ್ನಾಗಿ ರಿದಮ್ ಆಗಿದೆ ಅಂತ ಹೇಳ್ಕೊಂಡು ಹಾಡೋದಲ್ಲ. ಕರ್ತನ ಶ್ರಮ ಮರಣವನ್ನು ನೆನಪಿಗೆ ತರುವಂತಹ ಪದಗಳುಳ್ಳ ಹಾಡುಗಳನ್ನ ನಾವು ಆಚರಿಸಬೇಕು. ಈಗ ಇದೆಲ್ಲ ನಮ್ಮ ಮಧ್ಯದಿಂದ ಮಾಯವಾಗುತ್ತಾ ಇದೆ. ಸುಮಾರು 40 ವರ್ಷಗಳ ಹಿಂದೆ ಅಥವಾ 43 ವರ್ಷವಾಯಿತು ಈ ಸಹೋದರ ಸಭೆಗಳ ಅನ್ಯೋನ್ಯತೆಗೆ ಬಂದು. ಆ ದಿವಸಗಳಲ್ಲಿ ನನಗೆ ತುಂಬಾ ಸಂತೋಷ. ಯಾಕಂದ್ರೆ ಕರ್ತನನ್ನು ರೊಟ್ಟಿ ಮುರಿಯೋದರ ಮೂಲಕ ಆರಾಧಿಸುವುದಕ್ಕೆ ಪ್ರಾಶಸ್ತ್ಯ ಕೊಡುವಂತ ಒಂದು ಗುಂಪಿಗೆ ನಾನು ಸೇರಿದ್ದೇನೆ. ಕೆಲವು ವಾರಗಳು ಬಂದ ಮೇಲೆ ಒಬ್ಬೊಬ್ಬರು ಒಂದು ಹಾಡನ್ನು ತೆಗೆಯುತ್ತಾರೆ, ಅವರು ಹಾಡುತ್ತಾರೆ. ಒಂದು ದಿವಸ ನನಗೂ ಯವನಸ್ಥನಾಗಿದ್ದೆ, ಒಂದು ಆಶೆ, ಒಂದು ಹಾಡು ನನಗೂ ಹಾಡಬೇಕು ಎಂಬುದಾಗಿ. ನಾನು ಗೀತ ಪುಸ್ತಕ ತೆಗೆದು ಒಂದು ಹಾಡನ್ನು ಆರಿಸಿಕೊಂಡು ನನ್ನ ಪಕ್ಕದಲ್ಲಿ ಕೂತಿದ್ದಂತ ಸಭಾ ಹಿರಿಯರಿಗೆ ತೋರಿಸಿದೆ, ಈ ಹಾಡು ಹಾಡೋಣ ಎಂಬುದಾಗಿ. ಅವರು ನನ್ನ ಕಿವಿಯಲ್ಲಿ ಹೇಳಿದ್ರು, ಅದು ಈಗ ಹಾಡೋದು ಬೇಡ, ಕಾರಣ ಮತ್ತೆ ಹೇಳುತ್ತೇನೆ ಎಂಬುದಾಗಿ. ಸ್ವಲ್ಪ ಬೇಸರವಾಯಿತು. ಮಧ್ಯಾಹ್ನ ಅವರು ಬಂದು ನನ್ನ ಹತ್ರ ಹೇಳಿದ್ರು, ಮಗನೇ, ಆ ಸಮಯದಲ್ಲಿ ಕೈಗೆ ಸಿಕ್ಕ ಯಾವುದೇ ಹಾಡನ್ನು ನಾವು ಹಾಡಬಾರದು, ಕರ್ತನ ಶ್ರಮಾಮರಣಗಳನ್ನು ನೆನಪಿಗೆ ತರುವ ಹಾಡುಗಳನ್ನು ನಾವು ಹಾಡಬೇಕು ಎಂಬುದಾಗಿ. ಆಗ ಗೊತ್ತಾಯಿತು ಇದರ ವೈಭವ. ಇಂದು ನಮ್ಮ ಸಭಾ ಕೂಡಿ ಬರೋಣಗಳಲ್ಲಿ ಆರಾಧನೆ ಎಂಬ ಹೆಸರಿನಲ್ಲಿ ಆ ಕರ್ತನ ರೊಟ್ಟಿ, ನೆನಪಿಗೆ ತರುವ ರೊಟ್ಟಿಯನ್ನು, ದ್ರಾಕ್ಷಾರಸವನ್ನು ಅಲ್ಲಿಟ್ಟು ಅದರೊಂದಿಗೆ ಯಾವ ಸಂಬಂಧವೂ ಇಲ್ಲದ ಹಾಡುಗಳು, ಯಾವ ಸಂಬಂಧವೂ ಇಲ್ಲದ ಸಂದೇಶಗಳು, ಯಾವ ಸಂಬಂಧವೂ ಇಲ್ಲದ ಪ್ರಾರ್ಥನೆಗಳು, ಇದನ್ನೆಲ್ಲ ನಾವು ಮಾಡುತ್ತೇವೆ. ಆದುದರಿಂದ ಈ ನೆನಪಿನ ಕೂಟದಲ್ಲಿ ಸಾಕ್ಷಿಗಳು, ಮಧ್ಯಸ್ಥಿಕೆ ಪ್ರಾರ್ಥನೆ, ವ್ಯಕ್ತಿ ಪರಿಚಯ, ಹೊಗಳಿಕೆ, ಸಾಂದರ್ಭಿಕವಲ್ಲದ ಹಾಡುಗಳು ಮುಂತಾದವುಗಳನ್ನು ನಾವು ದೂರ ಇಡುವುದೇ ಒಳ್ಳೆಯದು. ಇದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಹಳೇ ವಿಶ್ವಾಸಿಗಳಾದ ಪ್ರಾಯಸ್ಥರಾದ ಹಿರಿಯರಿಗೆಲ್ಲ ಅದು ಗೊತ್ತು. ಈಗಿನವರಿಗೆ ಪಾಪ ಈ ಒಂದು ವಿಷಯ ನಮ್ಮಲ್ಲಿ ಬಂದಿರುವಂತದ್ದು, ಮುಂಚಿನ ಕಾಲದಲ್ಲಿ ನಮ್ಮ ಸಭೆಗಳಲ್ಲಿ ಉಪದೇಶಗಳನ್ನ ಚೆನ್ನಾಗಿ ಬೋಧಿಸ್ತಾ ಇದ್ರು, ಈಗ ಬೋಧಿಸೋದಿಲ್ಲ, ಕಡಿಮೆ. ಎಲ್ಲ ಪ್ರಾಕ್ಟಿಕಲ್ ಲೈಫ್, ಪ್ರಾಯೋಗಿಕ ಜೀವಿತ. ಉಪದೇಶ ಬೋಧಿಸಿದ್ರೆ ಅದು ಅವರಿಗೆ ಬೇಸರವಾಗ್ತದೆ, ಇವರಿಗೆ ಬೇಸರವಾಗುತ್ತದೆ. ಸಭೆಯಲ್ಲಿ ಕೆಲವರು ಮುನಿಸು ಮಾಡಿಕೊಳ್ಳುತ್ತಾರೆ, ಕೆಲವರು ಬಿಟ್ಟು ಹೋಗುತ್ತಾರೆ. ಆದ್ರಿಂದ ಅನೇಕ ಸಭೆಗಳಲ್ಲಿ ಇವತ್ತು ಉಪದೇಶ ವಿಷಯಗಳು ಮಾತಾಡ್ತಾ ಇಲ್ಲ. ಆದ್ರೆ ನಮ್ಮ ಹಿರಿಯರಿಗೆಲ್ಲ ಗೊತ್ತು ಏನು ಎಂಬುದಾಗಿ. ಅವರು ಕೆಲವರು ಹೇಳೋದಿಲ್ಲ, ಹೇಳಿದ್ರೆ ಈ ಅವನಸ್ಥರೆಲ್ಲ ಬಿಟ್ಟು ಅಲ್ಲಿಗೆ ಹೋಗ್ತಾರೆ ಎಂಬ ಹೆದರಿಕೆ ಬೇಡ. ವ್ಯಕ್ತವಾಗಿ ನೆನಪಿನ ಕೂಟವನ್ನು ನೆನಪಿಸಿಕೊಳ್ಳುವುದಕ್ಕೋಸ್ಕರ ನಾವು ಮಾಡಬೇಕು. ಯಾಕಂದ್ರೆ ಕರ್ತನು ಹೇಳಿದ್ದು, ನನ್ನನ್ನು ನೆನೆಸುವುದಕ್ಕೋಸ್ಕರ ಇದನ್ನ ಮಾಡಿ. ಆ ಒಂದನ್ನ ಬಿಟ್ಟು ಬಾಕಿ ಎಲ್ಲವನ್ನ ಮಾಡಿದರೂ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಆತನಿಗೆ ಬೇಕಾದದ್ದು ಒಂದೇ. ಆದುದರಿಂದ ಕರ್ತನ ಮೇಜು ಅಥವಾ ಕರ್ತನ ಭೋಜನ ಎಂಬುದಾಗಿ ನಾವು ಹೇಳುತ್ತೇವೆ. ಈ ಮೇಜು ಅಂದ್ರೆ ಇನ್ನೂ ಅದಕ್ಕೆ ಬೇರೆ ಅರ್ಥಗಳಿದೆ, ವಿವರಿಸಲಿಕ್ಕೆ ಈಗ ಸಮಯವಿಲ್ಲ. ಸಾಧಾರಣವಾಗಿ ಹೇಳ್ತೇವೆ, ಅದು ತಪ್ಪಲ್ಲ. ಆದ್ರೆ ಹಲವಾರು ವಿಷಯಗಳಿಗೆ ಅದನ್ನು ಅಲ್ಲಿ ಉಪಯೋಗಿಸಲ್ಪಟ್ಟಿದೆ.
ಈ ಲಾರ್ಡ್ ಸಪ್ಪರ್ ಅಥವಾ ಕರ್ತನ ಭೋಜನ ಮತ್ತು ಆರಾಧನೆ ಇದಕ್ಕಿರುವ ವ್ಯತ್ಯಾಸಗಳೇನು? ಈ ಲಾರ್ಡ್ ಸಪ್ಪರ್ ಅಥವಾ ಕರ್ತನ ಭೋಜನ ನಮ್ಮನ್ನು ಆರಾಧನೆಗೆ ನಡೆಸುತ್ತದೆ, ಅದು ಆರಾಧನೆಯಲ್ಲೇ ಪರ್ಯವಸಾನಗೊಳ್ಳುತ್ತದೆ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಆದರೆ ಇದೆರಡಕ್ಕೂ ಮಧ್ಯೆ ಒಂದು ವ್ಯತ್ಯಾಸವಿದೆ. ಒಂದು, ಕರ್ತನ ಭೋಜನವು ನಮ್ಮ ವಿಧೇಯತೆ ಆಗಿದೆ, ಅವರ ಒಬೀಡಿಯನ್ಸ್. ಆದರೆ ಆರಾಧನೆಯು ನಮ್ಮ ಅರ್ಪಣೆಯಾಗಿದೆ, ಅವರ ಆಫರಿಂಗ್. ಗೊತ್ತಾಯ್ತಾ? ಪ್ರಾಥಮಿಕವಾದ ವ್ಯತ್ಯಾಸ. ಕರ್ತನ ಭೋಜನವು ನಮ್ಮ ವಿಧೇಯತೆ, ಅದು ಆತನ ಅಪ್ಪಣೆ ಕೊಟ್ಟಿದ್ದಾನೆ, ಅದಕ್ಕೆ ನಾವು ವಿಧೇಯರಾಗುವುದು, ಅಲ್ಲದೆ ನಮಗೆ ಇಷ್ಟ ಬಂದ ಹಾಗೆ ಅಲ್ಲ. ಆದರೆ ಆರಾಧನೆ ಎಂಬಂಥದ್ದು ನಮ್ಮ ಅರ್ಪಣೆಯಾಗಿದೆ, ನಾವು ದೇವರಿಗೆ ಕೊಡುವಂಥದ್ದು. ಅದು ವ್ಯಕ್ತವಾಗಿ ನಾವು ಅಲ್ಲಿ ನೋಡುವವರಾಗಿದ್ದೇವೆ. ಆದ್ದರಿಂದ ಇದರಲ್ಲಿ ಪ್ರಾಥಮಿಕವಾದ ವ್ಯತ್ಯಾಸವಾದೆ. ಎರಡನೇದಾಗಿ, ಕರ್ತನ ಭೋಜನವು ನಿರ್ದಿಷ್ಟವಾದ ಅಪ್ಪಣೆಯೂ ನಿರ್ದೇಶಿತವೂ ಆಗಿದೆ. ಆದರೆ ಆರಾಧನೆಯು ನಿರ್ದಿಷ್ಟವಾದ ಅಪ್ಪಣೆ ಆಗಿ ಕೊಡಲ್ಪಡಲಿಲ್ಲ. ನಾನು ಹೇಳುವುದರ ಅರ್ಥ, ಕರ್ತನ ಭೋಜನವನ್ನು ಹೇಗೆ ಆಚರಿಸಬೇಕು ಅದು ವ್ಯಕ್ತವಾಗಿ ನಾವು ಪತ್ರಿಕೆಗಳಲ್ಲಿ ಓದುತ್ತೇವೆ. ಅದರಲ್ಲಿ ನಾವು ಹೇಗೆ ಭಾಗಿಗಳಾಗಬೇಕು, ಯಾರು ಅದರಿಂದ ಭಾಗಿಗಳಾಗಬಾರದು, ಅಯೋಗ್ಯರಾಗಿ ಭಾಗವಹಿಸಿದರೆ ಏನಾಗುತ್ತದೆ, ಇದೆಲ್ಲ ವ್ಯಕ್ತವಾಗಿ ನಿರ್ದೇಶಿಸಲ್ಪಟ್ಟಿದೆ, ನಮಗಿಷ್ಟ ಬಂದ ಹಾಗೆ ಅಲ್ಲ. ಆದರೆ ಆರಾಧನೆ ಎಂಬಂಥದ್ದು ನಿರ್ದಿಷ್ಟವಾಗಿ ಹೀಗೇ ಆರಾಧಿಸಬೇಕು ಎಂಬುದಾಗಿ ಎಲ್ಲಿಯೂ ಹೇಳಲಿಲ್ಲ. ಆರಾಧನೆಗೆ ಒಂದು ಡೆಫಿನಿಷನ್ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಕೊಡ್ತಾರೆ. ಮೂರನೇದಾಗಿ, ಕರ್ತನ ಭೋಜನವು ಹೊಸ ಒಡಂಬಡಿಕೆಯಲ್ಲಿ ಕೊಡಲ್ಪಟ್ಟ ಒಂದು ಆಶಯವಾಗಿದೆ. ಆದರೆ ಆರಾಧನೆಯು ಆದಿಯಿಂದಲೇ ಇದ್ದದ್ದಾಗಿದೆ. ಅದು ಮೂರನೇ ವ್ಯತ್ಯಾಸ. ಕರ್ತನ ಮೇಜು ಎಂಬಂಥದ್ದು ಹೊಸ ಒಡಂಬಡಿಕೆಯಲ್ಲಿ ಕರ್ತನ ಸಭೆಗೆ ಕೊಟ್ಟಂತ ಅಪ್ಪಣೆ. ಆದರೆ ಆರಾಧನೆ ಮನುಷ್ಯನ ಸೃಷ್ಟಿಯ ಕಾಲದಿಂದಲೇ ಇರುವಂತಹ ಒಂದು ವಿಷಯ. ಅದರಲ್ಲಿ ಸ್ಪಷ್ಟವಾದ ವ್ಯತ್ಯಾಸವಿದೆ ಎಂಬುದನ್ನು ನಾವು ಅಲ್ಲಿ ಕಾಣುವವರಾಗಿದ್ದೇವೆ. ನಾಲ್ಕನೇದಾಗಿ, ಕರ್ತನ ಭೋಜನವು ಸಾಂಕೇತಿಕವಾದ ಗುರುತುಗಳಾಗಿವೆ, ಆದರೆ ಆರಾಧನೆಯು ವಾಸ್ತವಿಕವಾಗಿದೆ. ದ ಲಾರ್ಡ್ ಸಪರ್ ಈಸ್ ಸಿಂಬಾಲಿಕ್, ವೆರಸ್ ವರ್ಷಿಪ್ ಈಸ್ ರಿಯಲ್. ಇದು ಪ್ರಾಮುಖ್ಯವಾದ ಒಂದು ವ್ಯತ್ಯಾಸ. ಅಲ್ಲಿ ಕೆಲವು ಸಂಕೇತಗಳಿದೆ, ಗುರುತುಗಳಿದೆ. ಆ ಗುರುತುಗಳ ಮುಖಾಂತರ ನಾವು ಒಂದು ಸಂದೇಶವನ್ನು ಸಾರುತ್ತಾ ಇದ್ದೇವೆ. ಅದರಿಂದ ಸಾಂಕೇತಿಕ ಎಂಬುದಾಗಿ ನಾನು ಹೇಳುವಂಥದ್ದು. ಆದರೆ ಆರಾಧನೆ ಒಂದು ಸಾಂಕೇತಿಕವಲ್ಲ, ಅದು ರಿಯಲ್, ಅದು ವಾಸ್ತವಿಕ. ಇದು ಬಹಳ ಪ್ರಾಮುಖ್ಯವಾದಂತಹ ಒಂದು ವ್ಯತ್ಯಾಸವಾಗಿದೆ ಕರ್ತನ ಭೋಜನಕ್ಕೂ ಆರಾಧನೆಗೂ ಇರುವುದರಲ್ಲಿ. ಇನ್ನು ಐದನೇದಾಗಿ, ಕರ್ತನ ಭೋಜನವು ಸಭೆಯು ಒಟ್ಟಾಗಿ ಒಂದು ಸ್ಥಳದಲ್ಲಿ ಕೂಡಿ ಬರುವುದರಲ್ಲಿ ಆಗಿದೆ. ಇದೆಲ್ಲ ವ್ಯಕ್ತವಾಗಿ ಪತ್ರಿಕೆಯಲ್ಲಿ ಹೇಳಲ್ಪಟ್ಟಿರೋ ವಿಷಯ. ಸಭೆಯು ಒಂದು ಸ್ಥಳದಲ್ಲಿ ಒಟ್ಟಾಗಿ ಕೂಡಿ ಬರುವುದರಿಂದ ಆಗುವಂಥದ್ದಾಗಿದೆ ಕರ್ತನ ಭೋಜನ. ಆದರೆ ಆರಾಧನೆಯು ಯಾವುದೇ ವ್ಯಕ್ತಿ ಯಾವುದೇ ಸಮಯದಲ್ಲಿ ವೈಯಕ್ತಿಕವಾಗಿಯೋ ಕುಟುಂಬವಾಗಿಯೋ ಗುಂಪಾಗಿಯೋ ಮಾಡಬಹುದಾಗಿದೆ. ಅಂದ ಭಾನುವಾರ ರೊಟ್ಟಿ ಮುರಿಯುವುದು ಮಾತ್ರ ಆರಾಧನೆ ಎಂಬುದಾಗಿ ವಾದಿಸುವವರಿದ್ದಾರೆ. ಅದು ನಾನು ಒಪ್ಪುವುದಿಲ್ಲ. ಯಾಕಂದ್ರೆ ವೈಯಕ್ತಿಕವಾಗಿಯೂ ಪ್ರತಿಯೊಬ್ಬನಿಗೂ ಆರಾಧಿಸಲಿಕ್ಕೆ ಸ್ವಾತಂತ್ರ್ಯವಿದೆ. ಇದು ಐದನೆಯ ವ್ಯತ್ಯಾಸ. ಆರನೇದಾಗಿ, ಕರ್ತನ ಭೋಜನವು ನಿರ್ಬಂಧವಾಗಿ ಆರಾಧನೆಯಲ್ಲಿ ಕೊನೆಗೊಳ್ಳುತ್ತದೆ. ದಿ ಲಾರ್ಡ್ ಸಪ್ಪರ್ ಕಲ್ಮಿನೇಟ್ಸ್ ಇನ್ ವರ್ಷಿಪ್ ಎಸೆನ್ಷಿಯಲಿ. ನೀವು ಕರ್ತನ ಭೋಜನವನ್ನು ಆಚರಿಸಲಿಕ್ಕೆ ಬಂದು ಆತನನ್ನು ನೆನೆಸುವಾಗ ಅದು ಆರಾಧನೆಗೆ ನಿಮ್ಮನ್ನು ನಡೆಸದಿದ್ದರೆ
ಅದರಿಂದ ಯಾವ ಪ್ರಯೋಜನ? ಯಾಕಂದ್ರೆ ನೀವು ನೆನೆಸಬೇಕಾದ ರೀತಿಯಲ್ಲಿ ನೆನೆಸಲಿಲ್ಲ. ಆತನನ್ನು ನೆನೆಸಬೇಕಾದ ರೀತಿಯಲ್ಲಿ ನೆನೆಸಿದರೆ ನೀವು ಆರಾಧಿಸಿಯೇ ಆರಾಧಿಸುತ್ತೀರಿ, ಬೇರೆ ಮಾರ್ಗವಿಲ್ಲ. ಆದುದರಿಂದಲೇ ಕರ್ತನ ಭೋಜನವು ನಿರ್ಬಂಧವಾಗಿ ಆರಾಧನೆಯಲ್ಲಿ ಕೊನೆಗೊಳ್ಳುತ್ತದೆ. ಆದರೆ ಎಲ್ಲ ಆರಾಧನೆಯು ನಿರ್ಬಂಧವಾಗಿ ಕರ್ತನ ಭೋಜನದಲ್ಲಿ ಕೊನೆಗೊಳ್ಳುವುದಿಲ್ಲ. ಅರ್ಥ ಆಯ್ತಾ? ಕರ್ತನ ಭೋಜನ ಆರಾಧನೆಯಲ್ಲಿ ಕೊನೆಗೊಳ್ಳುತ್ತದೆ. ಆದರೆ ಎಲ್ಲ ಆರಾಧನಾ ಕೂಟದಲ್ಲಿಯೂ ಕರ್ತನ ಭೋಜನವಿರೋದಿಲ್ಲ. ಅದು ಸ್ಪಷ್ಟವಾದಂತಹ ಒಂದು ವ್ಯತ್ಯಾಸವಾಗಿದೆ. ಏಳನೇದಾಗಿ, ಕರ್ತನ ಭೋಜನವು ಬಾಹ್ಯವಾಗಿ ಕಾಣಲ್ಪಡುವ ಒಂದು ಕ್ರಿಯೆಯಾಗಿದೆ. ಕಾಣುವಂತ ಒಂದು ಗುರುತಿದೆ, ಅದನ್ನು ಬಹಿರಂಗವಾಗಿ ಮುರಿತೇವೆ. ಅದು ಬಾಹ್ಯವಾದ ಒಂದು ಕ್ರಿಯೆ. ಆದರೆ ಆರಾಧನೆಯು ಆಂತರಿಕವಾಗಿ ನಡೆಯುವ ಅದೃಶ್ಯವಾದ ಒಂದು ಅನುಭವ. ಬಾಹ್ಯವಾಗಿ ಕಾಣುವ ಪ್ರಕ್ರಿಯೆಗಳು ಆಂತರಿಕ ಅನುಭವದ ಪ್ರಕಟಣೆ ಮಾತ್ರವಾಗಿದೆ. ಗೊತ್ತಾಯ್ತಾ? ಅದು ಏಳನೇ ವ್ಯತ್ಯಾಸ. ಸಮಯವಿಲ್ಲದ್ರಿಂದ ಪಾಯಿಂಟ್ಸ್ ಮಾತ್ರ ಹೇಳಿ ಮುಂದೆ ಹೋಗ್ತಾ ಇದ್ದಾನೆ. ನೀವೆಲ್ಲ ವಾಕ್ಯ ಗೊತ್ತಿದ್ದವರೇ, ಇದನ್ನ ಬರ್ಕೊಂಡು ಇದನ್ನ ಆಲೋಚಿಸಿ ಇದನ್ನ ಡೆವಲಪ್ ಮಾಡ್ಲಿಕ್ಕೆ ನಿಮಗೆ ಸಾಧ್ಯ ಇದೆ. ಇದೆಲ್ಲ ಕಲಿಸ್ಬೇಕು. ನಾನು ಯಾವಾಗಲೂ ಹೇಳ್ತೇನೆ, ನಾನು ಕೊಡುವ ಸಂದೇಶ ಯಾವ ಕಾಪಿರೈಟ್ ಇಲ್ಲ. ನೀವೆಲ್ಲ ಇದನ್ನ ಬೋಧಿಸಬೇಕು, ಇದೆಲ್ಲರಿಗೂ ಗೊತ್ತಾಗಬೇಕು. ಎಂಟನೇದಾಗಿ, ಕರ್ತನ ಭೋಜನವು ಸಭೆಯು ಎತ್ತಲ್ಪಡುವವರೆಗೆ ಮಾತ್ರ ಸೀಮಿತವಾಗಿದೆ. ಸಭೆ ಎತ್ತಲ್ಪಡುತ್ತದೆ. ಯೇಸು ಕ್ರಿಸ್ತನ ಮಧ್ಯಾಕಾಶದಲ್ಲಿ ಬರುವಂತಹ ಒಂದು ದಿವಸವನ್ನ ನಾವು ಎದುರು ನೋಡುತ್ತಾ ಇದ್ದೇವೆ. ಅಂದು ಸಭೆಯು ಮಧ್ಯಾಕಾಶದಲ್ಲಿ ಎತ್ತಲ್ಪಡುತ್ತದೆ. ಕರ್ತನ ಭೋಜನವು ಸಭೆಯು ಎತ್ತಲ್ಪಡುವವರೆಗೆ ಮಾತ್ರ ಸೀಮಿತವಾಗಿದೆ. ಆದರೆ ಆರಾಧನೆಯು ನಿತ್ಯತೆಯಲ್ಲಿಯೂ ಮುಂದುವರಿಯುತ್ತದೆ. ಪರಲೋಕಕ್ಕೆ ಹೋದ ಮೇಲೂ ಆರಾಧನೆ ಇದೆ. ಹೀಗೆ ಕರ್ತನ ಭೋಜನ ಮತ್ತು ಆರಾಧನೆ ಎಂಬ ವಿಷಯದಲ್ಲಿ ಸುಮಾರು 8 ವ್ಯತ್ಯಾಸಗಳನ್ನು ನಾವು ನೋಡಿದ್ದೇವೆ. ಆದ್ರಿಂದ ಬ್ರದರನ್ ಸಭೆಗಳು ಎಂಬುದಾಗಿ ಕರೆಯಲ್ಪಡುವ ನಮ್ಮ ಸಭೆಗಳು ವಾರದ ಮೊದಲನೇ ದಿವಸದಲ್ಲಿ ಕೂಡಿ ಬರುವಾಗ ಕರ್ತನನ್ನು ನೆನೆಸುವುದಕ್ಕೋಸ್ಕರ ರೊಟ್ಟಿ ಮುರಿಯುತ್ತೇವೆ, ಪಾತ್ರೆಯಲ್ಲಿ ಪಾಲು ತೆಗೆದುಕೊಳ್ಳುತ್ತೇವೆ. ಅದು ನಮ್ಮನ್ನು ಆರಾಧನೆಗೆ ನಡೆಸಿ ನಾವು ಆರಾಧಿಸಿ ಸಂತೃಪ್ತಿಯಿಂದ ಮನೆಗೆ ಹೋಗುತ್ತೇವೆ. ಅದರಲ್ಲಿ ಯಾವ ಸಂಶಯವಿಲ್ಲ. ಆದರೆ ಆ ರೀತಿಯಾಗಿ ನಾವು ಆರಾಧಿಸುವಾಗ ನಾವು ನೆನೆಸಬೇಕಾದಂತಹ ಒಂದು ವಿಷಯ, ನಾವು ಕೆಲವು ವಾಕ್ಯ ನಿಬಂಧನೆಗಳು ವ್ಯಕ್ತವಾಗಿ ಕೊಡಲ್ಪಟ್ಟಿದೆ. ನಾವು ಆರಾಧಿಸುವುದಕ್ಕೆ ಶಕ್ತಿ ಉಳ್ಳವರಾಗಿ ಅಥವಾ ಸಾಧ್ಯತೆ ಉಳ್ಳವರಾಗಿ ಸೃಷ್ಟಿಸಲ್ಪಟ್ಟಿದ್ದೇವೆ. ಬೇರೆ ಸೃಷ್ಟಿಗಳ ಹಾಗೆಯಲ್ಲ. ಆದಿಕಾಂಡ 1ನೇ ಅಧ್ಯಾಯದ 27ನೇ ವಾಕ್ಯದಲ್ಲಿ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಆತನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ದೇವರ ಸ್ವರೂಪದಲ್ಲಿ, ದೇವರು ಆತ್ಮ ಸ್ವರೂಪನು. ಆತ್ಮ ಇದ್ದವರಿಗೆ ಮಾತ್ರ. ಆತ್ಮಗಳು ಒಂದಕ್ಕೊಂದು ಸಂಧಿಸುವ ಸಮಯವೇ ನಿಜವಾದ ಆರಾಧನೆ. ಹಾಗಾದರೆ ನಾವು ಸೃಷ್ಟಿಯಲ್ಲೇ ದೇವರ ಹೋಲಿಕೆಗೆ ಸರಿಯಾಗಿ ಸೃಷ್ಟಿಸಲ್ಪಟ್ಟಿದ್ದೇವೆ. ಜ್ಞಾನೋಕ್ತಿ 20:27 ಮನುಷ್ಯನ ಆತ್ಮವು ಯೆಹೋವನ ದೀಪವಾಗಿದೆ. ಇನ್ನು 1 ಥೆಸಲೋನಿಕ 5:23 ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರ ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡುತ್ತೆ. ಹಾಗಾದ್ರೆ ಮನುಷ್ಯನು ಸೃಷ್ಟಿಸಲ್ಪಟ್ಟದ್ದೇ ಆತ್ಮ ಪ್ರಾಣ ಶರೀರ ಈ 3 ಅಂಶಗಳೊಂದಿಗೆ. ಈ 3 ಅಂಶಗಳಲ್ಲಿ ಆತ್ಮ ಎಂಬಂಥದ್ದು, ಅದರಲ್ಲಿ ಇನ್ನೂ 3 ವಿಷಯಗಳಿದೆ: ಮನಸಾಕ್ಷಿ, ಅಂತರ್ಜ್ಞಾನ, ಆರಾಧನೆ. ದ ಕಾನ್ಶಿಯನ್ಸ್, ದ ಇಂಟ್ಯೂಷನ್ ಅಂಡ್ ವರ್ಷಿಪ್. ಈ 3 ವಿಷಯಗಳು ಆತ್ಮದ ಭಾಗ. ಇನ್ನು ಪ್ರಾಣ, ಮನಸ್ಸು. ಪ್ರಾಣ ಅಂದ್ರೆ ಅದು ಮನಸ್ಸಿನ ಬಗ್ಗೆ ಹೇಳಲ್ಪಟ್ಟಿರುವಂತಹ ಪದ. ಅಲ್ಲಿ ಅದರಲ್ಲಿ ಜ್ಞಾನ, ಭಾವನೆ, ಚಿತ್ತ ಅದನ್ನ ವಿಷಯವಲ್ಲ. ಶರೀರ, ಮಾಂಸ, ಎಲುಬು, ರಕ್ತ, ಅದು 3 ವಿಷಯ. ಅದು ಬಿಡಿ. ಅದರ ನಮ್ಮ ವಿಷಯ ಆತ್ಮದ ಒಂದು ಭಾಗವಾಗಿದೆ ಆರಾಧನೆ ಎಂಬಂಥದ್ದು.
ಅದರಿಂದ ಪ್ರತಿಯೊಬ್ಬ ಮನುಷ್ಯನು ನೀವು ಆರಾಧಿಸಲಿಕ್ಕೆ ಶಕ್ತಿ ಉಳ್ಳವರಾಗಿಯೇ ಸೃಷ್ಟಿಸಲ್ಪಟ್ಟಿದ್ದೀರಿ. ವ್ಯಕ್ತವಾಗಿ ನಾವು ದೇವರ ವಾಕ್ಯದಲ್ಲಿ ಕಾಣುವಂಥದ್ದು. ಯಾಕಂದ್ರೆ ನಿಮ್ಮೊಳಗೆ ಒಂದು ಆತ್ಮವಿದೆ. ಆತ್ಮ ಇರುವ ಸೃಷ್ಟಿಗಳು ಮಾತ್ರವೇ ಆತ್ಮ ಸ್ವರೂಪನಾದ ದೇವರನ್ನು ಆರಾಧಿಸಲು ಸಾಧ್ಯ. ಅದರಿಂದ ದೇವರು ಮನುಷ್ಯನ ಒಳಗೆ ಇಟ್ಟಿರುವ ಈ ಆರಾಧನೆ ಅದು ಸ್ವಾಭಾವಿಕವಾಗಿ ಹೊರಗೆ ಬರುತ್ತದೆ. ಅದನ್ನು ತಡೆಯುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಅಂದ್ರೆ ದೇವರ ಒಳಗಿಟ್ಟಿರುವಂಥದ್ದು ಇದೊಂದು ನದಿಯ ಹಾಗೆ, ಅದು ಹರಿತಾ ಇರ್ತದೆ. ನೀವು ಆ ನದಿಗೆ ಒಂದು ಡ್ಯಾಮ್ ಕಟ್ಟಿ ಸ್ವಲ್ಪ ಸಮಯ ನಿಲ್ಲಿಸಬಹುದು, ಆದ್ರೆ ಸ್ವಲ್ಪ ಸಮಯದಲ್ಲಿ ಅದು ಮೇಲಿಂದ ಹರಿತದೆ. ಇಲ್ಲದಿದ್ದರೆ ಅದನ್ನು ಬೇರೆಲ್ಲಿಗೋ ತಿರುಗಿಸಿ ಬಿಡಬಹುದು. ಅದನ್ನ ತಡಿಲಿಕ್ಕೆ ಮಾತ್ರ ಆಗೋದಿಲ್ಲ ಹರಿಯುವ ನೀರನ್ನು. ಇದೇ ರೀತಿ ದೇವರು ನಮ್ಮೊಳಗಿಟ್ಟಿರುವ ಈ ಆರಾಧನೆ ಇದು ನಿರಂತರವಾಗಿ ಬರುತ್ತಾ ಇದೆ. ಆದ್ರೆ ಇವತ್ತು ಸೈತಾನನು ಏನು ಮಾಡಿದ್ದಾನೆ ಅವನಿಗೆ ಗೊತ್ತು, ಇದನ್ನ ತಡೆಯುವುದಕ್ಕೆ ಸಾಧ್ಯವಿಲ್ಲ. ಆದುದರಿಂದ ಅವನು ಅದನ್ನ ದಾರಿ ತಿರುಗಿಸಿ ಬಿಟ್ಟಿದ್ದಾನೆ. ಮನುಷ್ಯನು ದೇವರನ್ನು ಆರಾಧಿಸುವ ಬದಲು ಸೃಷ್ಟಿಗಳನ್ನು ಆರಾಧಿಸುವನಾಗಿದ್ದಾನೆ. ನಾನು ಲೋಕದ ಕೆಲವು ಕಡೆಗಳಲ್ಲೆಲ್ಲ ತುಂಬಾ ಆಫ್ರಿಕಾದಲ್ಲಿರುವ ಕೆಲವು ಕಡೆ ತುಂಬಾ ಹೆಚ್ಚು ಜನ ಎಲ್ಲ ಹೋಗದಂತ ಕೆಲವು ಕಡೆ ಎಲ್ಲ ಹೋಗಿ ಕೆಲವು ನೋಡಿದ್ದೇನೆ. ನಾನು ಒಂದು ವಿಷಯ ಅರ್ಥ ಮಾಡಿಕೊಳ್ಳುವಂಥದ್ದು, ನೀವು ಲೋಕದ ಯಾವುದೇ ಒಂದು ಮೂಲೆಗೆ ಹೋಗಿ ಈವರೆಗೆ ಯಾರು ಯಾವ ಮತದ ವಿಷಯವಾಗಿಯೋ ಜಾತಿಯ ವಿಷಯವಾಗಿಯೋ ದೇವರ ವಿಷಯವಾಗಿಯೋ ಹೇಳದೇ ಇರುವಂತ ಒಂದು ಊರು, ಅಲ್ಲಿಯೂ ಹೋದರೆ ಜನರು ಯಾವುದಾದ್ರೂ ಒಂದನ್ನು ಆರಾಧಿಸ್ತಾ ಇರ್ತಾರೆ. ಅದೊಂದು ಮರ ಇರಬಹುದು, ಒಂದು ಕಲ್ಲಿರಬಹುದು, ಒಂದು ವ್ಯಕ್ತಿ ಇರಬಹುದು, ಅದು ಆಕಾಶದಲ್ಲಿರುವಂತಹ ಒಂದು ಚಂದ್ರನೋ ಸೂರ್ಯನೋ ನಕ್ಷತ್ರವಾಗಿರಬಹುದು. ನೀವು ಅವ್ರ ಹತ್ರ ಕೇಳ್ರಿ, ಇದೆಲ್ಲ ನಿಮಗೆ ಯಾರು ಹೇಳಿಕೊಟ್ರೆ, ಯಾರಂತ ಗೊತ್ತಿಲ್ಲ, ನಮಗಿಂತಲೂ ಮಿಗಿಲಾದ ಒಂದು ಶಕ್ತಿ ಇದೆ, ಅದನ್ನು ನಾವು ಆರಾಧಿಸ್ತೇವೆ. ಈ ಆರಾಧನೆ ಎಂಬಂಥದ್ದು ಎಲ್ಲರ ಒಳಗಿದೆ. ಅದರಿಂದ ನಾವು ಆರಾಧಿಸುವುದಕ್ಕೆ ಶಕ್ತರಾಗಿ ಸೃಷ್ಟಿಸಲ್ಪಟ್ಟವರಾಗಿದ್ದೇವೆ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ವಿಮೋಚಿಸಲ್ಪಟ್ಟ ಆತ್ಮವು ಧೈರ್ಯವಾಗಿ ಆತನ ಮುಂದೆ ಬರುವುದಕ್ಕೆ ಇಂದು ನಮಗೆ ಅವಕಾಶವನ್ನ ಆತನು ಕೊಟ್ಟಿದ್ದಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ಗ್ರಂಥಕರ್ತನು ಹೇಳುವಂಥದ್ದು, ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಎಫೆಸ 3:12 ದೇವರ ಸಾನ್ನಿಧ್ಯ ಸೇರುವುದಕ್ಕೆ ನಮಗಿರುವ ಭರವಸೆಯುಳ್ಳ ಧೈರ್ಯವು ಕ್ರಿಸ್ತನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ಆತನಲ್ಲಿಯೇ ನಮಗೆ ಉಂಟಾಯಿತು. ಆದರೆ ಇನ್ನು ನಮಗೆ ಧೈರ್ಯವಿದೆ ಯೇಸು ಕ್ರಿಸ್ತನ ಮುಖಾಂತರವಾಗಿ. ಆ ಯಜ್ಞವನ್ನ ನೆನೆಸುವ ಅತೀ ದೊಡ್ಡ ಕಾರ್ಯವೇ ವಾರದ ಮೊದಲನೇ ದಿವಸದಲ್ಲಿ ಸಭೆಯಾಗಿ ಕೂಡಿ ಬಂದು ಈ ಗುರುತುಗಳ ಮುಖಾಂತರವಾಗಿ ನಾವು ಆಚರಿಸುವುದು. ಆ ಸಂದರ್ಭದಲ್ಲಿ ಹೊರಬರುವ ಆರಾಧನೆ ಅದು ಅತುಲ್ಯವಾದದ್ದು. ಅದನ್ನು ಬೇರೆ ಯಾವುದರೊಂದಿಗೆ ಹೋಲಿಸಲಿಕ್ಕೆ ಆಗೋದಿಲ್ಲ. ಯೇಸು ಕ್ರಿಸ್ತನ ಅಕ್ಷರಿಕ ಶರೀರ ರಕ್ತ ಇಲ್ಲಿ ಇಲ್ಲ. ಆದುದರಿಂದ ನೆನಪಿಸಿಕೊಳ್ಳುವುದಕ್ಕೋಸ್ಕರ ಆತನು ಗುರುತುಗಳನ್ನು ಕೊಟ್ಟಿದ್ದಾನೆ. ಅದನ್ನು ನೋಡುವಾಗ ನಮ್ಮ ನೆನಪಿಗೆ ಬರಬೇಕಾದದು ಕೊಯ್ಯಲ್ಪಟ್ಟ ಕುರಿ. ಆ ಸಂದರ್ಭದಲ್ಲಿ ಅದಕ್ಕಿಂತಲೂ ದೊಡ್ಡದು ಬೇರೆ ಏನಿದೆ ನೆನೆಸಲಿಕ್ಕೆ? ಈ ಆರಾಧನಾ ಕೂಟ ಅಥವಾ ಕರ್ತನ ಭೋಜನವನ್ನು ಆಚರಿಸುವ ಕೂಟದಲ್ಲಿ ಬಂದು ಕೆಲವರೆಲ್ಲ ಈ ಥಾಟ್ ಶೇರಿಂಗ್ ಅಂತ ಹೇಳಿದ್ದಾರೆ ನಮ್ಮ ಮಧ್ಯದಲ್ಲಿ, ಎಕ್ಸಾಟೇಷನ್, ಆರಾಧನೆ ಕುರಿತಾಗಿ ಕೆಲವು ಚಿಂತನೆಯ ಮಾತುಗಳು ಎಂಬುದಾಗಿ ಎಲ್ಲೆಲ್ಲಿ ಹೋಗ್ತಾರ್ರಿ. ಯಾವ್ಯಾವುದೋ ಕಥೆಗಳು ಏನೆಲ್ಲ ಎಲ್ಲಿಂದಲೋ ಹಿಕ್ಕಿಕೊಂಡು ಬಂದು ಕೊನೆಗೆ ಈ ಸಾಂಬಾರ್ ಮಾಡಿ ಲಾಸ್ಟಿಗೆ ಒಗ್ಗರಣೆ ಹಾಕ್ತೇವಲ್ಲ, ಹಾಗೆ ಯೇಸು ಕ್ರಿಸ್ತನ ಒಂದು ಹೆಸರು ಹೇಳಿ ಮುಗಿಸ್ತಾರೆ. ಅಯ್ಯೋ, ನಾವು ಕರ್ತನ ಬಗ್ಗೆ ಮಾತಾಡೋಣ, ಯೇಸು ಕ್ರಿಸ್ತನ ಶ್ರಮೆಗಳ ಬಗ್ಗೆ ಮಾತಾಡೋಣ. ಪೂರಕವಾಗಿ ಸಣ್ಣ ಒಂದು ಉದಾಹರಣೆ ಎಲ್ಲಿಯಾದ್ರೂ ಹೇಳಿದ್ರೆ ತಪ್ಪು ಎಂಬುದಲ್ಲ. ಆದ್ರೆ 15 ನಿಮಿಷ ಒಬ್ಬರು ಹಂಚಿಕೊಳ್ಳುವಾಗ 14 ನಿಮಿಷವೂ ಯಾವುದೋ ಊರಿನ ಯಾವುದೋ ಕಥೆಯನ್ನು ಹೇಳಿ ಕೊನೆಗೆ
ಏಸು ಎಂಬುದಾಗಿ ಒಂದು ಮಾತು ಹೇಳಿ ಮುಗಿಸುವಂಥದ್ದು ಸರಿಯಲ್ಲ. ಯಾಕಂದ್ರೆ ಅದಕ್ಕಿಂತಲೂ ದೊಡ್ಡ ಒಂದು ವಿಷಯ ನಮಗೆ ನೆನೆಸಲಿಕ್ಕಿಲ್ಲ. ಇದು ಬಹಳ ಪ್ರಾಮುಖ್ಯವಾದದ್ದು. ಹಾಗಾದ್ರೆ ಈ ರೀತಿಯಾಗಿ ರೊಟ್ಟಿ ಮುರಿಯುವುದರಿಂದ ದೂರ ಉಳಿಯುವುದಕ್ಕೆ ಯಾರಿಗೂ ಕರ್ತನು ಅವಕಾಶ ಕೊಡಲಿಲ್ಲ. ಯಜ್ಞವೇದಿಗೆ ಯಜ್ಞದೊಂದಿಗೆ ಬಂದವನು ಯಜ್ಞವನ್ನು ಮಾಡದೆ ಅದನ್ನು ಹಿಡ್ಕೊಂಡು ತಿರುಗಿ ಮನೆಗೆ ಹೋಗ್ಲಿಕ್ಕೆ ದೇವರ ವಾಕ್ಯ ಆಸ್ಪದ ಕೊಡುವುದಿಲ್ಲ. ನಾನು ಒಂದು ವಾಕ್ಯ ಓದುತ್ತೇನೆ, ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದ 23 ಮತ್ತು 24ನೇ ವಾಕ್ಯ. ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು. ನನಗೂ ನನ್ನ ಸಹೋದರನಿಗೂ ಏನೋ ಸ್ವಲ್ಪ ಸಮಸ್ಯೆ ಆಗಿದೆ, ಆದ್ರಿಂದ ಇವತ್ತು ನಾನು ಯಜ್ಞ ಅರ್ಪಿಸೋದಿಲ್ಲ ಎಂಬುದಾಗಿ ಹೇಳಿಕೆಯಲ್ಲಿ ಆಸ್ಪದವಿಲ್ಲ. ಅದು ಹಳೆಯೊಡಂಬಡಿಕೆ ಯಜ್ಞದ ಬಗ್ಗೆ ಹೇಳಿದ್ದು. ಅದಕ್ಕೆ ಹೋಲಿಕೆಯಾಗಿ ನಮ್ಮ ಇಂದಿನ ಕೂಟಗಳನ್ನು ನೆನೆಸುವಾಗ ಕೆಲವರು ನಿಂತ ಹಾಗೆ ನಾನು ರೊಟ್ಟಿ ತಗೊಳ್ಳೋದು, ಇವತ್ತು ರೊಟ್ಟಿ ಮುರಿಯುವುದಿಲ್ಲ. ಯಾಕೆ? ನನಗೆ ಒಬ್ಬರೊಂದಿಗೆ ಒಂದು ಸಮಸ್ಯೆ ಇದೆ. ಸಮಸ್ಯೆ ಇದ್ರೆ ತಗೊಳ್ಬಾರ್ದು. ಆದ್ರೆ ವಾಕ್ಯ ಹೇಳುವಂಥದ್ದೇನು? ಸಮಸ್ಯೆಯನ್ನು ಹಾಗೆ ಇಟ್ಟುಕೊಂಡು ಇದರಿಂದ ದೂರ ಉಳಿಬೇಕೆಂಬುದಾಗಿ ಅಲ್ಲ. ಅನೇಕರು ದೂರ ಉಳಿತಾರೆ, ಯಾಕಂದ್ರೆ ಅವರಿಗೆ ಯಾವ ನಷ್ಟನೂ ಇಲ್ಲ. ನಮಗೇನಾದ್ರೂ ಆರ್ಥಿಕ ನಷ್ಟ ಉಂಟಾಗುವಂತದ್ದಾಗಿದ್ರೆ ಯಾರೂ ದೂರ ಉಳಿಯೋದಿಲ್ಲ, ನಮಗೆ ಗೊತ್ತು. ಇಲ್ಲಿ ವಾಕ್ಯದ ತತ್ವವೇನು? ನಿನ್ನ ಮನಸ್ಸಿನಲ್ಲಿ ಬೇರೊಬ್ಬನಿಗೆ ನಿನ್ನ ಮೇಲೆ ಏನಾದರೂ ವಿರೋಧವಿದೆ ಎಂಬ ಅನಿಸಿಕೆ ಬಂದ್ರೆ ಯಜ್ಞವನ್ನು ತಗೊಂಡು ಮನೆಗೆ ಹೋಗ್ಬೇಡ, ಅದನ್ನ ಅಲ್ಲಿ ಇಟ್ಟು ಹೋಗಿ ಸಂಧಾನ ಮಾಡಿ ತಿರುಗಿ ಬಂದು ನೀನು ಅರ್ಪಿಸಬೇಕು, ಯಥಾಸ್ಥಾನ ಪಡಬೇಕು. ಅದರಿಂದ ನನ್ನನ್ನು ಕೇಳುವ ಪ್ರಿಯ ಸಹೋದರರೇ ಸಹೋದರಿಯರೇ, ನಮ್ಮ ಸಭೆಗಳಲ್ಲಿ, ಸಹೋದರ ಸಭೆಗಳಲ್ಲಿ ರೊಟ್ಟಿ ಮುರಿಯುವುದರಲ್ಲಿ ಪಾಲ್ಗೊಳ್ಳುವಂತ ಯಾವುದಾದ್ರೂ ಒಬ್ಬ ಸಹೋದರನೋ ಸಹೋದರಿಯೋ ಯಾವುದಾದರೂ ಕಾರಣಗಳಿಂದ, ಅಯ್ಯೋ ಅದು ನನ್ನ ವೈಯಕ್ತಿಕ ಕಾರಣ, ಕುಟುಂಬ ಕಾರಣವಾದರೂ ಪರವಾಗಿಲ್ಲ, ನಿರಂತರವಾಗಿ ಇದರಿಂದ ದೂರ ಉಳಿಯುವುದಕ್ಕೆ ದೇವರ ವಾಕ್ಯ ಅಪ್ಪಣೆ ಕೊಡುವುದಿಲ್ಲ. ಯಾವ ಸಮಸ್ಯೆ ಇದ್ದರೂ ಅದನ್ನ ಸಂಧಾನ ಮಾಡಿಕೊಂಡು ತಿರುಗಿ ಬಂದು ಯಜ್ಞ ಅರ್ಪಿಸಬೇಕು. ಅದೇ ದೇವರ ವಾಕ್ಯ ನಮಗೆ ಬೋಧಿಸುವಂಥದ್ದು. ಆರಾಧನೆಯಿಂದ ದೂರ ಉಳಿಯಲು ಒಬ್ಬ ವಿಶ್ವಾಸಿಗೂ ಅವಕಾಶವಿಲ್ಲ. ನಾವು ದೇವರ ವಾಕ್ಯದಲ್ಲಿ ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 11ನೇ ವಾಕ್ಯದಿಂದ ಮುಂದೆ ಓದುವುದಾದರೆ 11ನೇ ಅಧ್ಯಾಯದ 27ನೇ ವಾಕ್ಯದಿಂದ ಒಂದೊಂದು ವಾಕ್ಯವನ್ನು ಓದಿದರೆ ಅಲ್ಲಿ ನಾವು ಕಾಣುವಂತಹ ಪ್ರಾಮುಖ್ಯವಾದಂತಹ ಒಂದು ವಿಷಯವಿದೆ. 27ನೇ ವಾಕ್ಯ, ರೊಟ್ಟಿ ಮುರಿಯುವುದಕ್ಕೋಸ್ಕರ ನಾವು ಕೂಡಿ ಬರುವಾಗ ಆ ಮೂಲಕ ನಾವು ದೇವರನ್ನು ಆರಾಧಿಸುತ್ತೇವೆ. ಒಂದು ವೇಳೆ ನಮ್ಮ ಸಭೆಗಳಲ್ಲಿ ಒಟ್ಟಾಗಿ ಕೂಡಿ ಬಂದು ಆರಾಧಿಸುವಂತಹ ಒಂದು ಸಮಯ ಅದೇ ಆಗಿದೆ. ಸಭೆಯಾಗಿ ಕೂಡಿ ಅದನ್ನ ಯಾರು ಬಿಟ್ಟು ಬಿಡಬಾರದು. ಅದರ ಬಗ್ಗೆ ಮೊದಲನೇದಾಗಿ 27ನೇ ವಾಕ್ಯದಲ್ಲಿ, ಅಯೋಗ್ಯನಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಹಾಗಾದ್ರೆ ಅಯೋಗ್ಯನಾಗಿ ಇದರಲ್ಲಿ ಯಾರು ಪಾಲು ತೆಗೆದುಕೊಳ್ಳಬಾರದು. ಇನ್ನು ಇದರಲ್ಲಿ ಪಾಲು ತೆಗೆದುಕೊಳ್ಳದಿದ್ದರೆ ಆ ಮೂಲಕವಾಗಿ ನೆನಪಿನ ಮುಖಾಂತರ ಆರಾಧಿಸಲು ನಿನಗೆ ಆಗ್ತಾ ಇಲ್ಲ. ಆಗ ನೀನು ಆರಾಧನೆಯಿಂದ ಸ್ವಾಭಾವಿಕವಾಗಿ ದೂರ ಉಳಿತಿ. ಈ ನೆನಪಿನ ಮುಖಾಂತರ ಇರುವ ಆರಾಧನೆಯಿಂದ. ಅದರಿಂದ ಅಯೋಗ್ಯನಾಗಿ ಯಾರು ಇದರಲ್ಲಿ ಪಾಲು ತೆಗೆದುಕೊಳ್ಳಬಾರದು. ನಾವು ಯೋಗ್ಯರಾಗಿದ್ದೇವೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಅದೇ ದೇವರ ವಾಕ್ಯ ಸ್ಪಷ್ಟವಾಗಿಯೂ ವ್ಯಕ್ತವಾಗಿಯೂ ನಮ್ಮೊಂದಿಗೆ ಬೋಧಿಸುವಂಥದ್ದು. ಇನ್ನು ಅದರ 28ನೇ ವಾಕ್ಯಕ್ಕೆ ಬರುವಾಗ 1 ಕೊರಿಂಥ 11:28, ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ, ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಗೊಂಡು ತಿನ್ನಲಿ, ಪಾತ್ರೆಯಲ್ಲಿ ಕುಡಿಯಲಿ. ಕರ್ತನ ಭೋಜನದ ಮುಖಾಂತರವಾಗಿ ಕರ್ತನನ್ನು ನೆನೆಸಿ ಆರಾಧಿಸೋದಕ್ಕೋಸ್ಕರ ನಾವು ಬರುವಾಗ ತನ್ನನ್ನು ಪರೀಕ್ಷಿಸಿಕೊಳ್ಳಬೇಕು. ಬೇಗ ಬಂದು ಮೈಕು, ಸೌಂಡು, ಲೈಟು ಎಲ್ಲ ಟೆಸ್ಟ್ ಮಾಡ್ತೇವೆ, ಅದೆಲ್ಲ ನಡೀಲಿ, ಪರವಾಗಿಲ್ಲ. ನಾನು ನಮ್ಮ ಚರ್ಚೆಯಲ್ಲಿ ಮೈಕ್ ಇದೆ, ಸ್ವಲ್ಪ ಬೇಗ ಬಂದ್ರೆ ಸೌಂಡ್ ಅಲ್ಲಂದ್ರೆ ಪ್ರಸಂಗ ಮಾಡುವಾಗ ಎಲ್ಲರೂ ಕೇಳಬೇಕಲ್ಲ, ಅದೆಲ್ಲ ಟೆಸ್ಟ್ ಮಾಡ್ತೇವೆ. ಆದ್ರೆ ಅದಕ್ಕಿಂತ ಎಲ್ಲ ಮೊದಲು ನಮ್ಮನ್ನು ನಾವೊಮ್ಮೆ ಟೆಸ್ಟ್ ಮಾಡಿಕೊಳ್ಬೇಕು. ನಮ್ಮನ್ನು ಪ್ರತಿಯೊಬ್ಬರು, ಬಾಕಿ ಎಲ್ಲ ಟೆಸ್ಟ್ ಮಾಡ್ತೇವೆ ಅಲ್ವಾ?
ಹಿರಿಯರೆಲ್ಲ ಬೇಗ ಬರ್ತಾರೆ, ಎಲ್ಲ ಚೆನ್ನಾಗಿದೆ, ಎಲ್ಲ ಸರಿಯಾಗಿದೆಯಾ, ಅದಿಟ್ಟಿದ್ದಾರೋ ಇದಿಟ್ಟಿದ್ದಾರೋ, ಕುರ್ಚಿ ಕ್ಲೀನ್, ಎಲ್ಲ ಟೆಸ್ಟ್ ಮಾಡ್ತೇವೆ, ಎಲ್ಲ ಪರೀಕ್ಷಿಸಿ ನೋಡ್ತೇವೆ. ಆದ್ರೆ ನನ್ನನ್ನು ನಾನೇ ಪರೀಕ್ಷಿಸಿದ್ದೇನೋ? ವಾಕ್ಯ ಹೇಳುವಂಥದ್ದು ಅದೇ. ಒಂದು ವಾರದಲ್ಲಿ 2 ಗಂಟೆ ಅಲ್ಲ ನಾವು ಇದಕ್ಕೆ ಬರೋದು. ವಾರಕ್ಕೆ ಎಷ್ಟು ಗಂಟೆ ಇದೆ? 168 ಗಂಟೆ. 7 × 24 ಮಗ್ಗಿ ಗೊತ್ತಿದೆಯಲ್ಲ. ಈ 168ರಲ್ಲಿ 2 ಗಂಟೆ ಭಾನುವಾರ ಬೆಳಿಗ್ಗೆ, ಬಾಕಿ 166 ಇದೆ. 166 ಗಂಟೆಗಳಲ್ಲಿ 1 ಗಂಟೆ ಒಂಟಿಯಾಗಿ ಕೂತು ಸತ್ಯವೇದ ತೆಗೆದು ನನ್ನನ್ನು ಒಮ್ಮೆ ಪರೀಕ್ಷಿಸಿ ನೋಡಿ ನನ್ನ ತಪ್ಪುಗಳನ್ನು ಕಂಡುಕೊಂಡು ಆತನ ಮುಂದೆ ಅರಿಕೆ ಮಾಡಿ ಬಿಟ್ಟು ಬಿಡುವುದಕ್ಕೆ ನನಗೆ ಸಮಯವಿಲ್ಲ. ಕೇಳಿದ್ರೆ ತುಂಬಾ ಬ್ಯುಸಿ ಬ್ರದರ್, ತುಂಬಾ ಬ್ಯುಸಿ, ಟೈಮ್ ಇಲ್ಲ, ಪರೀಕ್ಷೆ ಮಾಡ್ಲಿಕ್ಕೂ ಟೈಮ್ ಇಲ್ಲ. ಎಲ್ಲಿಗೆ ಹೋಗ್ತಾ ಇದ್ದೇವೆ ನಾವೆಲ್ಲ? ದೊಡ್ಡ ಶಬ್ದ ಮಾಡ್ತಾರೆ, ಸಹೋದರಿಯರಿಗೆ ಆರಾಧನೆಗೆ ಸ್ವಾತಂತ್ರ್ಯ ಇಲ್ಲ ಎಂಬುದಾಗಿ. ಟೈಮ್ ಇಲ್ಲ, ಹೇಳ್ತಾ ಇದ್ದೆ ಅದಕ್ಕೆ ಉತ್ತರ ಈಗಲೇ. ಸಹೋದರರಾದ್ರೂ ನಾವೆಲ್ಲ ಆರಾಧಿಸೋರಾಗಿದ್ದೇವೆ. ಈ ಆರಾಧನೆ ಅಂದ್ರೆ ಎದ್ದು ನಿಂತುಕೊಂಡು 4 ಮಾತಾಡುವುದು ಮಾತ್ರವಲ್ಲ, ಅದು ಹೃದಯದಿಂದ ಹೊಮ್ಮಿ ಬರುವಂಥದ್ದು. ಅದನ್ನ ನೋಡುವ ಆತನು ಕರ್ತನು. ಆದ್ರಿಂದ ಸಹೋದರರಾಗಲಿ ವಾರದಲ್ಲಿ 1 ದಿವಸವಾದರೂ ಭಾನುವಾರ ರೊಟ್ಟಿ ಮುರಿಯುವುದಕ್ಕೋಸ್ಕರ ಬರುವುದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಹೊತ್ತು ಒಂಟಿಯಾಗಿ ದೇವರ ವಾಕ್ಯದೊಂದಿಗೆ ಕೂತುಕೊಂಡು ನಿಮ್ಮ ಜೀವಿತವನ್ನೊಮ್ಮೆ ಪರೀಕ್ಷಿಸಿ ನೋಡಿ. ದೇವರಿಗೆ ಅಯೋಗ್ಯವಾದದ್ದು ಅಂದರೆ ಇದಕ್ಕೆ ಯೋಗ್ಯವಲ್ಲದ್ದು ಏನಾದರೂ ಇದ್ದರೆ ಅದನ್ನ ಪರೀಕ್ಷಿಸಿ ಬಿಟ್ಟು ಬಿಡಬೇಕು. ಆಗ ಮಾತ್ರ ದೇವರ ಆಶೀರ್ವಾದ ದೊರೆಯುತ್ತದೆ. ಮುಂದೆ ಹೋಗ್ತೇನೆ. 29ನೇ ವಾಕ್ಯ. ಅದನ್ನು ವಿವೇಚಿಸದೆ ತಿಂದು ಕುಡಿಯುವವನು ನ್ಯಾಯ ತೀರ್ಪಿಗೊಳಗಾಗುವನು. ಒಂದು ವೇಳೆ ಇದು ನಾನು ಹೇಳಿದ ಹಾಗೆ ಅಂಗಡಿಯಿಂದ ತಂದ 5 ರೂಪಾಯಿದು ಬ್ರೆಡ್ ಮತ್ತೆ 25 ರೂಪಾಯಿಗೆ ಒಂದು ಬಾಟ್ಲಿ ಜ್ಯೂಸ್ ತಂದಿದ್ದಾರೆ, ಅದರಲ್ಲಿ ಒಂದು 2 ಔನ್ಸ್ ಹಾಕಿ ನೀರು ಮಿಕ್ಸ್ ಮಾಡಿದ್ದಾರೆ. ಹೆಚ್ಚಂದ್ರೆ ಒಂದು 10 ರೂಪಾಯಿ ಅದಕ್ಕೆ ಬರ್ಬೋದು, 5, 10, 15 ರೂಪಾಯಿ. ಇದಕ್ಕೇನಪ್ಪ ಇಷ್ಟು ದೊಡ್ಡ ಬೆಲೆ? ಅಷ್ಟೇ ಬೆಲೆ ಕಲ್ಪಿಸಿರೋದ, ಅದರ ಬೆಲೆ ಅಲ್ಲ, ಅದು ಸೂಚಿಸುವ ಸತ್ಯಗಳ ಬೆಲೆ. ಅದರಿಂದ ಇದು ಕರ್ತನ ದೇಹ, ಇದು ಕರ್ತನ ರಕ್ತ ಎಂಬುದಾಗಿ ವಿವೇಚಿಸದೆ ಅದಕ್ಕೆ ಕಲ್ಪಿಸಬೇಕಾದ ಬೆಲೆಯನ್ನ ಕಲ್ಪಿಸದೆ ಅದರಿಂದ ಪಾಲುಕೊಳ್ಳುವವನು ನ್ಯಾಯ ತೀರ್ಪಿಗೊಳಗಾಗುವನು. 11:29. 11:29 ನ್ಯಾಯ ತೀರ್ಪು. ಇನ್ನು 30ನೇ ವಾಕ್ಯಕ್ಕೆ ಬರುವಾಗ, ಈ ಕಾರಣದಿಂದ ಬಹುಮಂದಿ ಬಲಹೀನರು ರೋಗಿಗಳು ಆಗಿ ಅನೇಕರು ಸಾಯುತ್ತಾರೆ. ಕೆಲವರು ಬಲಹೀನರಾಗುತ್ತಾರೆ, ಕೆಲವರು ರೋಗಿಗಳಾಗುತ್ತಾರೆ, ಕೆಲವರು ಸಾಯುತ್ತಾರೆ. ಯಾವ ಕಾರಣದಿಂದ? ಅಯೋಗ್ಯರಾಗಿ ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳುವುದರಿಂದ. ಇಲ್ಲ ಬ್ರದರ್, ನೀವು ಸುಮ್ಮನೆ ಹೇಳೋದು. ನಾವು ಎಷ್ಟೋ ವರ್ಷದಿಂದ ಹೀಗೆ, ನಮ್ಮಲ್ಲಿ ಯಾರೂ ರೋಗಿಗಳು ಆಗಿಲ್ಲ, ಯಾರೂ ಸತ್ತಿಲ್ಲ, ಇದೆಲ್ಲ ಸುಮ್ಮನೆ ಹೇಳುವವರಿದ್ದಾರ್ರಿ. ವಾಕ್ಯ ಹೇಳುವಂಥದ್ದು ಕೆಲವರು ಬಲಹೀನರಾಗಬಹುದು, ಕೆಲವರು ರೋಗಿಗಳಾಗಬಹುದು, ಕೆಲವರು ಸತ್ತು ಹೋಗಬಹುದು. ಯಾರಾದರೂ ನನ್ನ ಜೀವಿತ ಹೀಗೆ, ಇದೆಲ್ಲ ನನಗೆ ಬಾಧಕವಲ್ಲ, ನಾನು ಬರುತ್ತೇನೆ. ಅಯ್ಯೋ, ಕೆಲವು ಕಡೆಗಳಲ್ಲಿ ತಪ್ಪು ಮಾಡಿದವರನ್ನ ಬ್ರದರ್ 1-2 ವಾರ ಇದರಿಂದ ದೂರ ಉರಿ ಎಂಬುದಾಗಿ ಹೇಳಿದ್ರೆ, ಅಯ್ಯೋ ಏನ್ ಗಲಾಟೆ, ಕೋರ್ಟ್ಗೆ ಕರ್ಕೊಂಡು ಹೋಗ್ತೇನೆ, ಯಾರೀ ನನ್ನ ನಿಲ್ಲಿಸಲಿಕ್ಕೆ, ಇದೇ ನಿಮ್ಮ ಅಪ್ಪನ ಮನೆ ಆಸ್ತಿ ಎಂಬುದಾಗಿ ಎಲ್ಲ ಕೇಳುವಂತವ್ರು. ಅಯ್ಯೋ, ಯಾರೊಟ್ಟಿಗೆ ಆಟ ಇದು? ಯಾರೊಟ್ಟಿಗೆ ನೀವು ಚೆಲ್ಲಾಟವಾಡ್ತಾ ಇದ್ದೀರಿ? ಒಂದು ವೇಳೆ ನಿಮ್ಮ ಹಿರಿಯರಿಗೆ ಏನು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಯಾರಿಗೂ ಏನು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಸಭೆಯಲ್ಲಿ ಯಾರು ನಿಮ್ಮೊಂದಿಗೆ ಮಾತಾಡ್ಲಿಕ್ಕೆ ಧೈರ್ಯ ತಗೊಳ್ಲಿಕ್ಕಿಲ್ಲ. ಯಾಕಂದ್ರೆ ಕೆಲವರನ್ನು ನೋಡಿದ್ರೆ ಎಲ್ರಿಗೂ ಭಯ. ಆದ್ರೆ ಕರ್ತನ ಕೈಗೆ ಬಿದ್ರೆ ಬಲಹೀನರಾಗಬಹುದು, ಅಂದ್ರೆ ಎದ್ದು ನಿಲ್ಲಿಕ್ಕೆ ಶಕ್ತಿ ಇಲ್ಲದವರಾಗಬಹುದು. ಆದ್ರೂ ಹೊತ್ಕೊಂಡು ಬರ್ತಾರೆ ಕೆಲವರನ್ನ. ಆ ರೋಗಿಗಳಾಗಬಹುದು. ಈ ರೋಗಿಗಳಾದ್ರೂ ಕೆಲವರು ಬಿಡೋದಿಲ್ಲ. ಇಲ್ಲಿ ಸ್ತೋತ್ರ ಕೊಟ್ಟ ಮೇಲೆ ಇದನ್ನ ಸ್ವಲ್ಪ ಪೇಪರಲ್ಲಿ ಮುಚ್ಚಿಕೊಂಡು ಮನೆಗೆ ಹೋಗಿ ಅವ್ರಿಗೆ ಕೊಡ್ತಾರೆ. ಅಂಥದ್ದೆಲ್ಲ ನಡೀತಾ ಇದೆ ಕೆಲವು ಸಭೆಗಳಲ್ಲಿ. ವಾಕ್ಯದಲ್ಲಿ ಅದಕ್ಕೆಲ್ಲ ಆಧಾರ ಇಲ್ಲ. ಕರ್ತನ ಮೇಜನ್ನು ಸಭೆಯಲ್ಲಿ ಆಚರಿಸಿದ ಮೇಲೆ ಮನೆಯಲ್ಲಿ ಕೂತವರಿಗೋಸ್ಕರ 1 ತುಂಡು ರೊಟ್ಟಿ ಮತ್ತೆ 1 ಸ್ವಲ್ಪ ದ್ರಾಕ್ಷಾರಸ ಇದನ್ನ ತಗೊಂಡೋಗಿ ಅವರಿಗೂ ಕೊಡ್ತಾರೆ. ಏನಿದು ಪ್ರಸಾದನ? ಅಲ್ಲ, ಅವರು ಸೀಕ್ ಆಗಿದ್ದಾರೆ, ರೋಗಿ ಆಗಿದ್ದಾರೆ, ಅವರಿಗೆ ಬರ್ಲಿಕ್ಕೆ ಆಗೋದಿಲ್ಲ.
ಅವ್ರು ಯಾಕೆ ರೋಗಿಯಾಗಿದ್ದಾರೆ ಯಾರಿಗ್ ಗೊತ್ತು? ಜಡ್ಜ್ ಮಾಡ್ಲಿಕ್ಕೆ ನಾನಿಲ್ಲ ಇಲ್ಲಿ. ಆಗ ದೇವರು ಮೂರನೇ ಹಂತಕ್ಕೆ ಬರ್ತಾನೆ. ಏನು? ಕೆಲವರು ಸಾಯ್ತಾರೆ, ಮತ್ತೇನ್ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ. ನಾನು ಹೇಳುವಂಥದ್ದು, ಕರ್ತನನ್ನು ಈ ನೆನಪಿನ ಮುಖಾಂತರ ಆರಾಧಿಸೋದಕ್ಕಾಗಿ ಕೂಡಿ ಬರುವಾಗ ಬಹಳಷ್ಟು ಜಾಗ್ರತೆಯಿಂದ ನಾವು ಇದನ್ನು ನಿಭಾಯಿಸಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುವಂಥದ್ದಾಗಿದೆ. ಆದರೆ 31ನೇ ವಾಕ್ಯಕ್ಕೆ ಬರುವಾಗ, ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆ ಆಗುವುದಿಲ್ಲ. ದೇವರು ಅಷ್ಟು ಕ್ರೂರನಲ್ಲ, ಅಷ್ಟು ಕಠಿಣ ಹೃದಯವುಳ್ಳವನಲ್ಲ. ಎಷ್ಟು ದೊಡ್ಡ ತಪ್ಪಾದರೂ ನನ್ನಲ್ಲಿ ಒಂದು ತಪ್ಪಿದೆ ಎಂಬುದು ನನಗೆ ಅರ್ಥವಾದರೆ ಅದನ್ನ ನನ್ನನ್ನು ನಾನೇ ನ್ಯಾಯ ವಿಚಾರಣೆ ಮಾಡಿ ಕರ್ತನ ಮುಂದೆ ಒಪ್ಪಿ, ಕರ್ತನೇ ನನ್ನನ್ನು ಕ್ಷಮಿಸು ಎಂಬುದಾಗಿ ಬಿಟ್ಟು ಬಿಟ್ಟರೆ ಕರ್ತನು ಅದನ್ನು ಅಂಗೀಕರಿಸ್ತಾನೆ. ಆಮೇಲೆ ಆತನ ನ್ಯಾಯ ತೀರ್ಪು ನಿಮ್ಮ ಮೇಲೆ ಬರೋದಿಲ್ಲ. ಹಾಗಾದ್ರೆ ಈ ಕೆಲವರು ಬಲಹೀನರಾಗುತ್ತಾರೆ, ಕೆಲವರು ರೋಗಿಗಳಾಗುತ್ತಾರೆ, ಕೆಲವರು ಸಾಯುತ್ತಾರೆ ಎಂಬುದಾಗಿ ಹೇಳುವಂಥದ್ದು ಯಾರಿಗೆ? ಯಾರು ಸ್ವಯಂ ತಮ್ಮನ್ನ ಪರೀಕ್ಷಿಸಿ ತಪ್ಪನ್ನ ತಿದ್ದಿಕೊಳ್ಳದೆ ಮುಂದುವರಿಯುತ್ತಾರೋ ಅವರು. ಆದ್ರೆ ನಾವು ಸ್ವಯಂ ನಮ್ಮನ್ನ ತಿದ್ದಿಕೊಂಡು ನಾವು ಇದರಿಂದ ದೂರ ಇರುವುದಾದರೆ, ತಪ್ಪುಗಳಿಂದ ದೂರ ಬರುವುದಾದರೆ ಆ ಶಿಕ್ಷೆ ನಮ್ಮ ಮೇಲೆ ಬರುವುದಿಲ್ಲ. ದೇವರು ಅದನ್ನು ನಿಭಾಯಿಸುತ್ತಾನೆ. ಇನ್ನು 31ನೇ ವಾಕ್ಯಕ್ಕೆ ನಾವು ಬರುವಾಗ 32ನೇ ವಾಕ್ಯಕ್ಕೆ ಬರುವಾಗ, ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇತರರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ. ಆತನು ನಮ್ಮನ್ನು ಶಿಕ್ಷಿಸ್ತಾನೆ ಎಂಬುದಾಗಿ ನಾವು ನೋಡಿದ್ದೇವೆ. ಕೆಲವರು ರೋಗಿಗಳಾಗ್ತಾರೆ, ಕೆಲವರು ಬಲಹೀನರಾಗುತ್ತಾರೆ, ಕೆಲವರು ಸತ್ತು ಹೋಗ್ತಾರೆ. ಅದು ಯಾಕೆ? ಅಲ್ಲಿ ವ್ಯಕ್ತವಾಗಿ ಹೇಳುವಂಥದ್ದು ಲೋಕದವರ ಸಂಗಡ ಅಪರಾಧಿಗಳೆಂಬುದಾಗಿ ನಮಗೆ ನಿರ್ಣಯ ಆಗಬಾರದು. ಹಾಗಾದ್ರೆ ಇದರ ಅರ್ಥ ನಮ್ಮ ರಕ್ಷಣೆ ನಷ್ಟವಾಗಿ ಹೋಗ್ತದೆ ಎಂಬುದಾಗಿ ಅಲ್ಲ. ರಕ್ಷಿಸಲ್ಪಟ್ಟವರು ರಕ್ಷಿಸಲ್ಪಟ್ಟವರೇ. ಇನ್ನು ರಕ್ಷಿಸಲ್ಪಟ್ಟಿದ್ದೇನೆ ಎಂಬ ಒಂದು ಅನಿಸಿಕೆಯೊಂದಿಗೆ ಭಾವನೆಯೊಂದಿಗೆ ಜೀವಿಸುವವರು ಕೆಲವರೆಲ್ಲ ಇದ್ದಾರೆ, ಅದು ಬೇರೆ ವಿಷಯ. ಮಕ್ಕಳಾಗಿ ಹುಟ್ಟಿದವರು ಮಕ್ಕಳೇ. ಅವರನ್ನು ಸ್ವಲ್ಪ ಬೇಗ ಕರ್ತನ ಈ ಭೂಮಿಯಿಂದ ತೆಗೆದು ಬಿಡ್ತಾನೆ. ಯಾಕಂತ ಹೇಳಿದ್ರೆ ಇನ್ನೂ ಈ ಪಾಪದಲ್ಲಿ ಇವರು ಹೆಚ್ಚು ಮುಂದುವರಿಬಾರದು. ಮಾತ್ರವಲ್ಲ, ಲೋಕದವರ ಸಂಗಡ ಲೋಕದವರಿಗೆ ಒಂದು ಬೇರೆ ನ್ಯಾಯ ವಿಚಾರಣೆ ಇದೆ. ಅದಕ್ಕೆ ನಿಮ್ಮನ್ನ ತಳ್ಳಿ ಬಿಡೋದಿಲ್ಲ. ಅದರಿಂದ ದೂರ ಉರಿಯಬೇಕು, ನೀವು ಅದರಿಂದ ರಕ್ಷಿಸಲ್ಪಡಬೇಕು. ಅದಕ್ಕೋಸ್ಕರ ಆತನು ತನ್ನ ಶಿಕ್ಷೆಯನ್ನು ನಿಮಗೆ ಕೊಟ್ಟು ನಿಮ್ಮನ್ನ ಆತನು ಈ ಲೋಕದಿಂದ ತೆಗೆಯಬಹುದು, ರೋಗಿಗಳಾಗಬಹುದು, ಇಂತಹ ವಿಷಯಗಳು. ಅಂದ್ರೆ ಕೆಲವು ರೋಗಗಳ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಳುವಾಗ ನಮಗೆ ಹೆಚ್ಚು ಜಡ್ಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರ ಕಾರಣ ಏನು ಎಂಬುದಾಗಿ ನಮಗೆ ಗೊತ್ತಿರೋದಿಲ್ಲ. ಕೆಲವುದೆಲ್ಲ ದೇವರಿಂದ ಬಂದದ್ದಾಗಿರಬಹುದು, ನಾವು ಅದನ್ನು ಒಪ್ಪಿಕೊಳ್ಳಲೇಬೇಕು. ಇನ್ನು 7ನೇದಾಗಿ ಅದರ 33ನೇ ವಾಕ್ಯಕ್ಕೆ ಬರುವಾಗ, ಈ ಭೋಜನವನ್ನು ಮಾಡುವುದಕ್ಕೆ ಕೂಡಿ ಬರುವಾಗ ಒಬ್ಬರನ್ನೊಬ್ಬರು ಕಾದುಕೊಳ್ಳಿರಿ. ಒಬ್ಬರನ್ನೊಬ್ಬರು ಕಾದುಕೊಳ್ಳಿರಿ. 33ನೇ ವಾಕ್ಯದಲ್ಲಿ ಪರಸ್ಪರ ಒಬ್ಬರನ್ನೊಬ್ಬರು ಕಾದುಕೊಳ್ಳುವ ಒಂದು ಜವಾಬ್ದಾರಿಯು ನಮಗಿದೆ. ಅಲ್ಲದೆ ನಾನು ಬಂದೆ, ನನ್ನ ಕೆಲಸವಾಯ್ತು, ನಾನು ಕುಡ್ದೆ, ನಾನು ತಿಂದೆ, ನಾನು ಹೋಗ್ತೇನೆ ಅಲ್ಲ. ಪರಸ್ಪರ ಕಾಪಾಡುವಂಥದ್ದು. ಅಂದರೆ ಒಬ್ಬ ಸಹೋದರನ ಜೀವಿತದಲ್ಲಿ ತಪ್ಪಾದದ್ದು ಏನಾದರೂ ಇದೆ ಎಂಬುದಾಗಿ ನಮ್ಮ ಮನಸ್ಸಿಗೆ ಬಂದರೆ ಅದು ಪರವಾಗಿಲ್ಲ. ಅವನ್ ಸತ್ರೆ ಸಾಲಿ, ನನಗೇನಾಗಬೇಕು ಎಂಬುದಾಗಿ ಬಿಟ್ಟು ಬಿಡೋದಲ್ಲ. ಅವನಿಗೆ ಅದನ್ನು ಹೇಳಿ ಮನದಟ್ಟ ಮಾಡಬೇಕು. ನೀವು ಹೇಳಿದಕ್ಕೆ ಅವನು ಒಪ್ಪದಿದ್ರೆ ಅದನ್ನು ಸಭಾ ಹಿರಿಯರ ಗಮನಕ್ಕೆ ತನ್ನಿರಿ. ಅಯ್ಯೋ, ಅವನು ಸಿಟ್ಟು ಮಾಡ್ತಾನೆ, ನಂತರ ಜಗಳ ಮಾಡ್ತಾನೆ, ಭಯಪಡಬೇಡ್ರಿ. ಸಭಾ ಹಿರಿಯರ ಗಮನಕ್ಕೆ ಬಂದರೆ ಕೆಲವರು ಮೌನವಾಗಿರ್ತಾರೆ,
ಸುಮ್ಮನೆ ಯಾಕೆ ನಾವು ಸಮಸ್ಯೆ ಸೃಷ್ಟಿ ಮಾಡಬೇಕು ಎಂಬುದಾಗಿ ಹೇಳಿ. ಮತ್ತೆ ನಿಮ್ಮನ್ನು ಯಾಕೆ ಹಿರಿಯರಾಗಿಟ್ಟಿರೋದು? ಸುಮ್ಮನೆ ರೊಟ್ಟಿ ಮುರಿದು ಕೊಡ್ಲಿಕ್ಕ? ನಮ್ಮ ಅನೇಕ ಸಭೆಗಳಲ್ಲಿ ಇವತ್ತಿರುವಂತ ಒಂದು ಧೋರಣೆ, ಸಭಾ ಹಿರಿಯರ ಕೆಲಸ ಅಂತ ಹೇಳಿದ್ರೆ ರೊಟ್ಟಿಗಾಗಿ ಸ್ತೋತ್ರ ಮಾಡಿ ಮುರಿದು ಕೊಡೋದು. ಹಾಗೆ ದೇವರ ವಾಕ್ಯದಲ್ಲಿ ಎಲ್ಲಿಯೂ ಹೇಳಿಲ್ಲ. ಬೇರೆ ತುಂಬಾ ಜವಾಬ್ದಾರಿ ಇದೆ ಸಭಾ ಹಿರಿಯರಿಗೆ. ದೇವರು ನಿಮ್ಮ ವಶದಲ್ಲಿಟ್ಟಿರುವ ಆ ಮಂದೆಯನ್ನು ಕಾಯುವವರಾಗಿರಬೇಕು. ಪೌಲನು ಹೇಳುತ್ತಾನೆ, ನಾನು ಹೋದ ಮೇಲೆ ಆ ತೋಳಗಳು ಒಳಗೆ ಬಂದು ಇವರನ್ನ ನಾಶ ಮಾಡುತ್ತಾರೆ, ಅವರನ್ನು ಕಾಯಬೇಕು, ಕಾಪಾಡಬೇಕು. ಆರಿಂದ ತಪ್ಪು ಮಾಡುತ್ತಿದ್ದಾನೆ, ಪಾಪದಲ್ಲಿ ಜೀವಿಸುತ್ತಿದ್ದಾನೆ ಎಂಬುದು ಬಹಿರಂಗವಾಗಿ ನಿಮ್ಮ ಕಣ್ಣೆದುರಿಗೆ ಬಂದು ಅವನು ನಿಮ್ಮ ಸಭೆಯಲ್ಲಿ ಬಂದು ಆ ಪಾತ್ರೆಯಲ್ಲಿ ರೊಟ್ಟಿಯಲ್ಲಿ ಪಾಲು ತೆಗೆದುಕೊಳ್ಳುವುದಾದರೆ ಬಾಯಿ ಮುಚ್ಚಿ ಕೂತುಕೊಂಡ್ರೆ ನೀವು ಲೆಕ್ಕ ಕೊಡಬೇಕಾಗುತ್ತದೆ. ಅದಕ್ಕೆ ವಿರುದ್ಧವಾಗಿ ವಾಕ್ಯಕ್ಕನುಗುಣವಾದ ನಿಮ್ಮ ಮನಸ್ಸಿಗೆ ಬಂದದ್ದಲ್ಲ, ವಾಕ್ಯಕ್ಕನುಗುಣವಾದಂತಹ ಶಿಕ್ಷಣವನ್ನು ನೀವು ಕೊಡಬೇಕು. ಅದು ವ್ಯಕ್ತವಾಗಿ ನಾವು ಅಲ್ಲಿ ನೋಡುವರಾಗಿದ್ದೇವೆ. ಇನ್ನು 8ನೇದಾಗಿ ಅದರ 34ನೇ ವಾಕ್ಯಕ್ಕೆ ಬಂದಾಗ, ನೀವು ಕೂಡಿ ಬಂದದ್ದು ನ್ಯಾಯ ತೀರ್ಪಿಗೊಳಗಾಗುವುದಕ್ಕೆ ಕಾರಣವಾಗಬಾರದು. ನೀವು ಕೂಡಿ ಬಂದದ್ದು ನ್ಯಾಯ ತೀರ್ಪಿಗೆ ಕಾರಣವಾಗಬಾರದು. ಈ ಅಧ್ಯಾಯವನ್ನು ಪೂರ್ತಿಯಾಗಿ ನಾವು 1 ಕೊರಿಂದ 10-11 ಅಧ್ಯಾಯವನ್ನು ನೋಡುವುದಾದ್ರೆ, ಕೊರಿಂಥದಲ್ಲಿದ್ದ ವಿಶ್ವಾಸಿಗಳು ಇವರು ಕೂಡಿ ಬರುತ್ತಾ ಇದ್ದರು. ಆದ್ರೆ ಕೂಡಿ ಬಂದಾಗ ಇವರ ಮಧ್ಯದಲ್ಲಿ ನಡೆಯುತ್ತಾ ಇದ್ದ ವಿಷಯಗಳು ಎಲ್ಲ ವಾಕ್ಯಕ್ಕನುಗುಣವಾದ ರೀತಿಯಲ್ಲಿ ಆಗಿರಲಿಲ್ಲ. ಅನೇಕ ಪಾಪಗಳಿತ್ತು ಕೊರಿಂಥದವರ ಜೀವಿತದಲ್ಲಿ. ನಾವು ನೋಡುತ್ತೇವೆ, ಆ ಕೊರಿಂಥದವರಿಗೆ ಬರೆದ ಪತ್ರಿಕೆ ಅಧ್ಯಯನ ಮಾಡಿದರೆ ಗೊತ್ತಾಗುತ್ತದೆ. ಅವರಲ್ಲಿ ಗುಂಪುಗಾರಿಕೆ ಇತ್ತು, ವ್ಯಭಿಚಾರವೆಂಬ ಪಾಪವಿತ್ತು, ಇನ್ನು ಅನೇಕ ವಿಷಯಗಳು ನಾವಲ್ಲಿ ನೋಡುತ್ತೇವೆ. ಇನ್ನು ಕರ್ತನ ಭೋಜನಕ್ಕೋಸ್ಕರ ಬಂದಾಗಲೂ ಅದನ್ನು ಏನೋ ಮನೆಯಲ್ಲಿ ಊಟ ಮಾಡಿದಾಗ ತಿಂತಾರೆ ಅವರು, ಬೇರೆಯವರ ಬಗ್ಗೆ ಕಾಳಜಿನೇ ಇಲ್ಲ. ಅದನ್ನೆಲ್ಲ ವಿವರಿಸಿದ ಮೇಲೆ ಪೌಲನು ಹೇಳುವಂಥದ್ದು, ನೀವು ಸಭೆಯಾಗಿ ಕೂಡಿ ಬರುವಾಗ ನೀವು ಕೂಡಿ ಬರುವಂಥದ್ದು ನ್ಯಾಯ ವಿಚಾರಣೆಗೆ ಒಳಗಾಗುವುದಕ್ಕೆ ಕಾರಣವಾಗಬಾರದು. ನನ್ನ ಮಾತುಗಳನ್ನ ಕೊನೆಯದಾಗಿ ಇಲ್ಲಿ ಮುಗಿಸುತ್ತೇನೆ ಪ್ರಿಯರೇ. ಕರ್ತನನ್ನು ನೆನೆಸುವ ಮುಖಾಂತರವಾಗಿ ಕರ್ತನನ್ನು ಆರಾಧಿಸುವ ನಾವು ನೆನಪಿನ ಕೂಟಕ್ಕೋಸ್ಕರ ಬರುವಾಗ ಇಷ್ಟ ಬಂದ ಹಾಗೆ ಏನಾದರೂ ಮಾಡಿ, ಹೇಗಾದರೂ ಮಾಡಿ ಒಂದು ತುಂಡು ರೊಟ್ಟಿ ಬಾಯಿಗೆ ಹಾಕೊಂಡು ಒಂದು ಸ್ವಲ್ಪ ರಸ ತಗೊಂಡು ಹೊರಟ್ರೆ ನಮ್ಮ ಕೆಲಸ ಮುಗೀತು ಎಂಬ ಭಾವನೆ ಬೇಡ. ಅದು ನಿಮ್ಮನ್ನು ನ್ಯಾಯ ವಿಚಾರಣೆಗೆ ತಳ್ಳಿ ಬಿಡಬಹುದು. ಆದುದರಿಂದ ನಾವೆಲ್ಲರೂ ನಮ್ಮನ್ನು ನಾವೇ ಪರೀಕ್ಷಿಸುವವರಾಗಿ ನಮ್ಮಲ್ಲಿರುವಂತ ಸಕಲ ಕುಂದು ಕೊರತೆಗಳನ್ನು ಆತನ ಮುಂದೆ ಒಪ್ಪಿ, ಒಂದು ರೊಟ್ಟಿಯಿಂದ ಪಾಲು ತೆಗೆದುಕೊಳ್ಳುವ ಸಹೋದರ ಸಹೋದರಿಯರ ಒಳಗೆ ಏನಾದರೂ ವೈಮನಸ್ಸಿದ್ದರೆ ಅದನ್ನ ಒಬ್ಬರೊಂದಿಗೊಬ್ಬರು ಮಾತಾಡಿ ಪರಿಹರಿಸಿ ಸ್ನೇಹ ಬಾಂಧವ್ಯವನ್ನ ಪುನಃಸ್ಥಾಪಿಸಿ, ನಾವು ಒಂದೇ ದೇಹದ ಅಂಗಗಳು ಎಂಬ ರೀತಿಯಲ್ಲಿ ಕರ್ತನನ್ನು ನೆನೆಸುವುದಕ್ಕೋಸ್ಕರ ಕೂಡಿ ಬಂದಾಗ ಸಭೆಯಾಗಿ ನಮ್ಮಿಂದ ಹೊರಡುವ ಆರಾಧನೆಯನ್ನು ಆತನು ಸ್ವೀಕರಿಸುತ್ತಾನೆ. ಅದಕ್ಕಿಂತಲೂ ದೊಡ್ಡ ಮಹಿಮೆ ಈ ಲೋಕದಲ್ಲಿ ನಮಗೆ ಏನಿದೆ ಆತನಿಗೆ ಕೊಡ್ಲಿಕ್ಕೆ? ಆದ್ದರಿಂದ ಪ್ರಿಯರೇ, ನಾವು ನಮ್ಮನ್ನೇ ಪರೀಕ್ಷಿಸೋಣ, ತಿದ್ದಬೇಕಾದಲ್ಲಿ ನಮ್ಮನ್ನೇ ತಿದ್ದೋಣ. ಸುಮ್ಮನೆ ಆರಾಧನೆ ಎಂಬುದಾಗಿ ಹೇಳಿ ಒಂದಷ್ಟು ಮ್ಯೂಸಿಕ್ ಹಾಕೊಂಡು, ಒಂದಷ್ಟು ಶಬ್ದ ಮಾಡಿಕೊಂಡು, ಒಂದಷ್ಟು ಕೋಲಾಹಲ ಮಾಡಿಕೊಂಡು ಏನೆಲ್ಲ ಮಾಡೋದಲ್ಲ. ಇದಕ್ಕೆಲ್ಲ ದೇವರ ವಾಕ್ಯದಲ್ಲಿ ಕೆಲವು ಇತಿಮಿತಿಗಳಿದೆ, ಕೆಲವು ನ್ಯಾಯ ನೀತಿಗಳಿದೆ. ಅದಕ್ಕೆ ಅನುಗುಣವಾಗಿ ನಾವು ವರ್ತಿಸುವವರಾಗಬೇಕು. ಆರಾಧನೆಗೆ ನಮ್ಮನ್ನು ನಯಿಸುವ ಅನೇಕ ಅಂಶಗಳಿದೆ, ನಾವು ಬೆಳಿಗ್ಗೆ ಅದನ್ನು ನೋಡುತ್ತಾ ಬಂದಿದ್ದೇವೆ. ಆದರೆ ಕರ್ತನನ್ನು ನೆನೆಸುವುದಕ್ಕೋಸ್ಕರ ಸಭೆಯಾಗಿ ಕೂಡಿ ಬಂದಾಗ ಆ ನೆನಪುಗಳು ನಮ್ಮನ್ನು ಆರಾಧನೆಗೆ ನಡೆಸುತ್ತದೆ. ಆದರೆ ಆ ರೀತಿ ನೆನಪು ಮಾಡಿಕೊಳ್ಳುವುದಕ್ಕೆ ಬರುವಾಗ ನಮ್ಮನ್ನು ನಾವೇ ಸಿದ್ಧ ಮಾಡಿಕೊಂಡು ಬಂದು ಈ ಕಾರ್ಯದಲ್ಲಿ ಮುಂದುವರಿಯಬೇಕು. ಇಲ್ಲದಿದ್ದರೆ ಅದು ನ್ಯಾಯ ತೀರ್ಪಿಗೆ ನಮ್ಮನ್ನು ಗುರಿ ಮಾಡುತ್ತದೆ. ಆದರೆ ವಾಕ್ಯದಲ್ಲಿ ವ್ಯಕ್ತವಾಗಿ ಹೇಳಿದ್ದಾರೆ, ನಮ್ಮನ್ನು ನಾವೇ ಪರೀಕ್ಷಿಸಿಕೊಂಡರೆ ಕರ್ತನ ಅವಕಾಶ ಕೊಡ್ತಾನೆ.
ಆತನ ಕೈಗೆ ಸಿಕ್ಕಿ ಬೀಳೋದಕ್ಕಿಂತ ಮೊದಲು ಸ್ವಲ್ಪ ಟೈಮ್ ನಮಗೆ ಕೊಡೋದು. ನೀವು ಬೇಕಾದ್ರೆ ನಿಮ್ಮನ್ನೊಮ್ಮೆ ತಿದ್ದುಕೊಳ್ಳಿ, ಸಾಕು, ನಾನು ಆಮೇಲೆ ಕೈ ಹಾಕೋದಿಲ್ಲ. ಇಲ್ಲ, ಕ್ಯಾರ್ ಮಾಡೋದಿಲ್ಲ ಎಂಬುದಾಗಿ ಹೇಳಿದೆ. ನೀವು ಕೇಳ್ಬೋದು, ಇಷ್ಟು ವರ್ಷ ನಾವು ಹೀಗೆ ಇದ್ದೇವೆ, ಏನೂ ಆಗಲಿಲ್ಲ. ಗೊತ್ತಿಲ್ಲ ಯಾಕೆ ಏನೂ ಆಗಲಿಲ್ಲ ಎಂಬುದಾಗಿ. ಆದ್ರೆ ಒಂದು ವಿಷಯ ನಾನು ಹೇಳ್ತೇನೆ, ಒಂದು ವೇಳೆ ಕರ್ತನು ತನ್ನ ಕರುಣೆಯಿಂದ, ಕೃಪೆಯಿಂದ ಆತನು ತಾಳಿದ್ದಾನೆ. ಯಾಕೆ? ಇನ್ನೊಮ್ಮೆ ಈ ಒಂದು ಸಂದೇಶ ನೀವು ಕೇಳಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾನೆ. ಇನ್ನೂ ನೀವು ಕಿವಿ ದಪ್ಪ ಮಾಡಿಕೊಂಡಿದ್ದರೆ ಅದು ನಿಮಗೂ ದೇವರಿಗೂ ಬಿಟ್ಟಂತಹ ವಿಷಯ. ಯಜ್ಞವೇದಿಯ ಬಳಿಯಲ್ಲಿ ವಿಮೋಚಿಸಲ್ಪಟ್ಟ ಆತ್ಮ, ನಾವು ವಿಮೋಚಿಸಲ್ಪಟ್ಟವರು. 2000 ವರ್ಷಗಳ ಹಿಂದೆ ಕಾಲ್ವರಿ ಬೆಟ್ಟದಲ್ಲಿ ನಡೆದ ಆ ಯಜ್ಞವೇದಿ ಇಂದು ಜೀವಂತವಾಗಿ ಆತನು ನಮಗೋಸ್ಕರ ತಂದೆಯ ಬಲಭಾಗದಲ್ಲಿ ವಿಜ್ಞಾಪನೆ ಮಾಡುತ್ತಾ ಇದ್ದಾನೆ. ಆ ಧೈರ್ಯದಿಂದ ನಾವು ಆತನ ಮುಂದೆ ಬಂದು ಆತನನ್ನು ಆರಾಧಿಸುವಾಗ ಎಷ್ಟು ಗಾಂಭೀರ್ಯತೆಯಿಂದ, ಭಯಭಕ್ತಿಯಿಂದ ಇದನ್ನು ಮಾಡಬೇಕು. ಅಲ್ಲದೆ ವಾಡಿಕೆಯಿಂದ, ಇದಕ್ಕೆ ಸಲ್ಲಬೇಕಾದ ಗೌರವವನ್ನು ಸಲ್ಲಿಸದೆ ಇಷ್ಟ ಬಂದ ಹಾಗೆ ನಾವು ಮುಂದೆ ಹೋದರೆ ಆತನ ಮುಂದೆ ದೊಡ್ಡ ಲೆಕ್ಕ ಕೊಡಬೇಕಾದಿತ್ತು. ತನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.